ವರ್ಬ್ಸ್ ಲಿಸ್ಟ್ ಅಲ್ಲಿ ಫಸ್ಟ್ ಕಾಲಮ್ V1 ಅಂತ ಹೇಳ್ತೀವಿ. ಈಗ ಫಾರ್ಮುಲಾ 1 ಐ ಯು ಎನಿ ಪ್ಲೂರಲ್. ಐ ಬಂದಾಗ ಯು ಬಂದಾಗ ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ ಅವರು, ವಿ ನಾವು, ರಘು ಅಂಡ್ ಪವನ್ ಇಬ್ಬರಿದ್ದಾರೆ, ರಘು ಮತ್ತೆ ಪವನ್. ಬ್ಯಾಂಗ್ಳೂರ್ ಅಂಡ್ ಮೈಸೂರು 2 ಸಿಟೀಸ್ ಇದೆ. ಸೊ ಒಂದಕ್ಕಿಂತ ಜಾಸ್ತಿ ಏನೇ ಇದ್ರು ಅದನ್ನು ನಾವೇನ್ ಹೇಳ್ತೀವಿ, ಎನಿ ಪ್ಲೂರಲ್ ಅಂತ ಹೇಳ್ತೀವಿ. ಆಪ್ಷನಲ್ ಅಂತ ಹೇಳಿದ್ರೆ V1 ಸಮಥಿಂಗ್. V1 ಅಂದ್ರೆ ನಮ್ಮ ವರ್ಬ್ಸ್ ಲಿಸ್ಟ್ ಅಲ್ಲಿ ನೀವು ಫಸ್ಟ್ ಕಾಲಮ್ ಇಂದ ತಗೊಳ್ಬೇಕು. ಅದೇನಾಗತ್ತೆ, V1 ಆಗುತ್ತೆ. ಐ ಯು ಎನಿ ಪ್ಲೂರಲ್ ಆಪ್ಷನಲ್ V1 ಸಮಥಿಂಗ್. ಇಲ್ಲಿ ಆಪ್ಷನಲ್ ಫೀಲ್ಡ್ ಅಲ್ಲಿ ಏನೇನು ಬರ್ಬೋದು, ಆಫನ್, ಸಮಟೈಮ್ಸ್, ಯೂಶುವಲಿ, ಆಲ್ವೇಸ್, ನೆವರ್ ಅಂಡ್ ಹಾರ್ಡ್ಲಿ ಅಂತ ಹೇಳ್ತೀವಿ. ಈ ಆಪ್ಷನಲ್ ಫೀಲ್ಡ್ ಅಲ್ಲಿ ಇಷ್ಟು ಬರ್ಬೋದು. ಆಫನ್ ಅಂದ್ರೆ ಅವಾಗವಾಗ, ಪದೇ ಪದೇ. ಸಮಟೈಮ್ಸ್ ಯಾವಾಗಲಾದ್ರೂ ಒಂದ್ಸಲಿ. ಯೂಶುವಲಿ ಅಥವಾ ನಾರ್ಮಲಿ ಅನ್ನೋ ಅರ್ಥದಲ್ಲಿ. ಆಲ್ವೇಸ್ ಯಾವಾಗ್ಲೂ. ನೆವರ್ ಯಾವಾಗ್ಲೂ ಮಾಡಲ್ಲ, ನೆಗೆಟಿವ್. ನೆವರ್ ಅಂಡ್ ಹಾರ್ಡ್ಲಿ ಅನ್ನೋದು ನೆಗೆಟಿವ್. ಐ ಹಾರ್ಡ್ಲಿ ಈಟ್ ಫಿಶ್ ಅಂತ ಹೇಳಿದ್ರೆ ನಾನು ಫಿಶ್ ನ ತಿನ್ನೋದೇ ಇಲ್ಲ ಅಂತ ಅರ್ಥ. ನಾನು ಫಿಶ್ ನ ತುಂಬಾ ಕಷ್ಟಪಟ್ಟು ತಿಂತೀನಿ ಅಂತ ಮೀನಿಂಗ್ ಅಲ್ಲ. ಹಾರ್ಡ್ಲಿ ಅನ್ನೋದು ನೆಗೆಟಿವ್. ಅದನ್ನ ತಪ್ಪಾಗಿ ಯೂಸ್ ಮಾಡ್ತಾರೆ ನಮ್ಮ ಜನ. ಎಕ್ಸಾಮ್ ಟೈಮಲ್ಲಿ ಯಾರಾದ್ರೂ ತುಂಬಾ ಚೆನ್ನಾಗಿ ಓದ್ತಾ ಇದ್ರೆ ಏನಪ್ಪಾ ತುಂಬಾ ಹಾರ್ಡ್ಲಿ ಸ್ಟಡಿ ಮಾಡ್ತಿದ್ಯಾ ಅಂತಾರೆ. ಹಾರ್ಡ್ಲಿ ಅನ್ನೋದು ತಪ್ಪು. ಹಾರ್ಡ್ಲಿ ಅನ್ನೋದು ನೆಗೆಟಿವ್ ಮೀನಿಂಗ್. ಏನು ಓದ್ತಾನೆ ಇಲ್ಲ ಅನ್ನೋದಕ್ಕೆ ಹಾರ್ಡ್ಲಿ ಅಂತ ಹೇಳ್ತೀವಿ. ನೆವರ್, ಐ ನೆವರ್ ಈಟ್ ಫಿಶ್. ಐ ನೆವರ್ ಈಟ್ ಫಿಶ್. ಐ ಆಫನ್ ಗೋ ಟು ಮೈ ನೇಟಿವ್. ಐ ಆಫನ್ ಗೋ ಟು ಮೈ ನೇಟಿವ್. ಇಲ್ಲಿ V1 ಗೋ ಆಗುತ್ತೆ. ಆಫನ್ ಅಂದ್ರೆ ಪದೇ ಪದೇ. ಐ ಸಮಟೈಮ್ಸ್ ಗೋ ಟು ಮೂವಿ. ಐ ಸಮಟೈಮ್ಸ್ ಗೋ ಟು ಮೂವಿ. ನಾನು ಕೆಲವೊಮ್ಮೆ ಮೂವಿಗೆ ಹೋಗ್ತೀನಿ. ಯು ಆಲ್ವೇಸ್ ವರ್ಕ್ ಹಾರ್ಡ್. ನೀನು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡ್ತೀಯ. ಯು ಆಲ್ವೇಸ್ ವರ್ಕ್ ಹಾರ್ಡ್. ಐ ನೆವರ್ ಈಟ್ ಫಿಶ್. ಐ ಹಾರ್ಡ್ಲಿ ಈಟ್ ಫಿಶ್. ನೋಡಿ, ಈ ಇಷ್ಟು ಆಪ್ಷನಲ್ ಫೀಲ್ಡ್ ಅನ್ನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಅಂದ್ರೆ ಮಧ್ಯ ಐ ಯು ಎನಿ ಪ್ಲೂರಲ್ ಮತ್ತೆ V1 ಮಧ್ಯ ನಾವು ಇಷ್ಟು ಆಪ್ಷನಲ್ ಫೀಲ್ಡ್ಸ್ ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆ. ಅಲ್ಲಿ ಏನಾಗುತ್ತೆ, ಆಪ್ಷನಲ್ ಫೀಲ್ಡ್ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. 2 ಕಡೆ ಹಾಕಬಾರ್ದು. ಐದರ್ ಮೊದಲಿಗೆ ಹಾಕಬೇಕು ಅಥವಾ ಕೊನೆಗೆ ಹಾಕಬೇಕು. ಐ ಯು ಎನಿ ಪ್ಲೂರಲ್ V1 ಸಮಥಿಂಗ್. ಈ ಆಪ್ಷನಲ್ ಫೀಲ್ಡ್ ಯಾವಾಗ ಬರ್ಬೋದು, ಐದರ್ ಇಲ್ಲಿಗೆ ಹಾಕ್ಬೋದು ಅಥವಾ ಇಲ್ಲಿಗೆ ಹಾಕ್ಬೋದು. ಯಾವಾಗ ಇರ್ಬೋದು, ನಾರ್ಮಲಿ ಅಂದ್ರೆ ಸಾಧಾರಣವಾಗಿ ಅನ್ನೋ ಅರ್ಥದಲ್ಲಿ. ಅಕೇಶನಲಿ ಅಂದ್ರೆ ಯಾವಾಗಲೂ ಅಪರೂಪಕ್ಕೊಂದ್ಸಲಿ ಅನ್ನೋ ಅರ್ಥದಲ್ಲಿ. ನೆಕ್ಸ್ಟ್ ಮಂತ್ಲಿ ಪ್ರತಿ ತಿಂಗಳು. ಫ್ರೀಕ್ವೆಂಟ್ಲಿ ಆಗಾಗ್ಗೆ. ಹಾಫ್ ಇಯರ್ಲಿ 6 ತಿಂಗಳಿಗೊಂದ್ಸಲಿ. ಇಯರ್ಲಿ ವರ್ಷಕ್ಕೊಂದ್ಸಲಿ. ಕ್ವಾರ್ಟರ್ಲಿ, ಡೈಲಿ, ವೀಕ್ಲಿ, ಫೋರ್ಟ್ನೈಟ್ಲಿ ಅಂದ್ರೆ 2 ವಾರ. ಆ ರೀತಿ ನಮಗೆ ಮೀನಿಂಗ್ ಬರುತ್ತೆ. ಈಗ ಈ ಆಪ್ಷನಲ್ ಫೀಲ್ಡ್ಸ್ ಇಷ್ಟು ಇಲ್ಲಿ ಏನು ಕೊಟ್ಟಿದ್ದೀವಿ, ನಾರ್ಮಲಿ, ಅಕೇಶನಲಿ, ಮಂತ್ಲಿ, ಫ್ರೀಕ್ವೆಂಟ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಡೈಲಿ, ವೀಕ್ಲಿ, ಫೋರ್ಟ್ನೈಟ್ಲಿ ಐದರ್ ಇಲ್ಲಿ ಹಾಕಬೇಕು ಅಥವಾ ಇಲ್ಲಿ ಹಾಕಬೇಕು. 2 ಕಡೆ ಹಾಕಬಾರ್ದು. ಡೈಲಿ ಐ ರೀಡ್ ನ್ಯೂಸ್ ಪೇಪರ್. ಡೈಲಿ ಅಂದ್ರೆ ತಪ್ಪು. ಡೈಲಿ ಐ ರೀಡ್ ನ್ಯೂಸ್ ಪೇಪರ್ ಅಥವಾ ಐ ರೀಡ್ ನ್ಯೂಸ್ ಪೇಪರ್ ಡೈಲಿ. ಆಪ್ಷನಲ್ ಫೀಲ್ಡ್ ಐದರ್ ಫಸ್ಟಿಗೆ ಹಾಕಬೇಕು ಅಥವಾ ಕೊನೆಗೆ ಹಾಕಬೇಕು. 2 ಕಡೆ ನಾವು ಆಪ್ಷನಲ್ ಫೀಲ್ಡ್ ಅನ್ನ ಹಾಕಬಾರ್ದು. ಆಪ್ಷನಲ್ ಫೀಲ್ಡ್ ಕ್ಯಾನ್ ಬಿ ಐದರ್ ಅಟ್ ದ ಬಿಗಿನಿಂಗ್ ಆರ್ ಅಟ್ ದ ಎಂಡ್. ಶುಡ್ ನಾಟ್ ಬಿ ಇನ್ ಬೋತ್ ದ ಪ್ಲೇಸಸ್. ಅಂದ್ರೆ 2 ಕಡೆ ಹಾಕಬಾರ್ದು. ಸೊ ನೀವು ಇಷ್ಟನ್ನ ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ಯಾವ್ಯಾವ ಆಪ್ಷನಲ್ ಫೀಲ್ಡ್ ಅನ್ನು ಎಲ್ಲಿ ಯೂಸ್ ಮಾಡಬೇಕು. ಇದಿಷ್ಟು ಆಪ್ಷನಲ್ ಫೀಲ್ಡ್ ಅನ್ನ ಮಧ್ಯೆ ಯೂಸ್ ಮಾಡಬೇಕು. ಇದಿಷ್ಟು ಆಪ್ಷನಲ್ ಫೀಲ್ಡ್ ಅನ್ನ ನಾವು ಐದರ್ ಫಸ್ಟಿಗೆ ಯೂಸ್ ಮಾಡಬೇಕು ಅಥವಾ ಕೊನೆಗೆ ಯೂಸ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಟೈಮ್ ಯಾವಾಗ ಯೂಸ್ ಮಾಡ್ತೀವಿ, ಆಕ್ಷನ್ಸ್ ದಟ್ ವಿ ರಿಪೀಟ್ ಅಂತ ಹೇಳ್ತೀವಿ. ಯಾವ ಕ್ರಿಯೆಯನ್ನ ನಾವು ಪದೇ ಪದೇ ಮಾಡ್ತೀವಿ. ನಾನು ದಿನ ರಾತ್ರಿ 10 ಗಂಟೆಗೆ ಮಲಗ್ತೀನಿ. ಡೈಲಿ ಐ ಗೋ ಟು ಬೆಡ್ ಅಟ್ 10 o'clock. ಅಂದ್ರೆ ನಿನ್ನೆ 10 ಗಂಟೆಗೆ ಹೋಗಿದ್ದೆ, ಇವತ್ತು 10 ಗಂಟೆಗೆ ಹೋಗಿ ಮಲಗ್ತೀನಿ, ನಾಳೆನೂ 10 ಗಂಟೆಗೆ ಹೋಗಿ ಮಲಗ್ತೀನಿ. ಆಕ್ಷನ್ಸ್ ದಟ್ ವಿ ರಿಪೀಟ್, ಪದೇ ಪದೇ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ನಾನು ನನ್ನ ನೇಟಿವ್ಗೆ ಹೋಗ್ತೀನಿ. ಇಯರ್ಲಿ ಐ ಗೋ ಟು ಮೈ ನೇಟಿವ್. ಪ್ರತಿ ವರ್ಷ ನಾನು ಇಯರ್ಲಿ ಐ ಗೋ ಟು ಮೈ ನೇಟಿವ್. ಟು ಮೈ ನೇಟಿವ್ ಅನ್ನೋದು ಏನಾಗುತ್ತೆ, ಇಲ್ಲಿ ಸಮಥಿಂಗ್ ಆಗುತ್ತೆ. ನಾವು ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ಈ ಆಪ್ಷನಲ್ ಫೀಲ್ಡ್
ಎಲ್ಲಾ ಸಂದರ್ಭದಲ್ಲೂ ನೀವು ಹಾಕಬೇಕು ಅಂತ ಇಲ್ಲ. ಕೆಲವು ಸಂದರ್ಭದಲ್ಲಿ ನೀವು ಆಪ್ಷನಲ್ ಫೀಲ್ಡ್ ನ ಬಿಡಬಹುದು. ಸೊ ಅದಕ್ಕೆ ಅದನ್ನ ಆಪ್ಷನಲ್ ಅಂತ ಹೇಳ್ತೀವಿ. ಆಪ್ಷನಲ್ ಅಂದ್ರೆ ಅದು ಬರಲೇಬೇಕು ಅಂತ ಇಲ್ಲ ಆಯ್ತಾ. ಕೆಲವು ಸೆಂಟೆನ್ಸ್ಗಳಲ್ಲಿ ನಾವು ಆಪ್ಷನಲ್ ಫೀಲ್ಡ್ ನ ಬಿಡ್ತೀವಿ. ಯಾವ್ಯಾವ ಸಂದರ್ಭದಲ್ಲಿ ಆಪ್ಷನಲ್ ಫೀಲ್ಡ್ ನ ಬಿಡ್ತೀವಿ? ಈಗ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ಅನ್ಕೊಳ್ಳಿ. ನಾನು ದಿನ ಕೆನರಾ ಬ್ಯಾಂಕ್ ಅಲ್ಲೇ ಕೆಲಸ ಮಾಡೋದು, ಹಾಗಾಗಿ ಐ ವರ್ಕ್ ಇನ್ ಎ ಕೆನರಾ ಬ್ಯಾಂಕ್ ಅಂದ್ರೆ ಸಾಕು. ಅಲ್ಲಿ ವರ್ಕ್ ಅನ್ನೋದು ಏನಾಗುತ್ತೆ? ಕ್ರಿಯಾಪದ ಆಗುತ್ತೆ. ಅಂದ್ರೆ ಯಾವಾಗ ನಾನು ಊರಿಗೆ ಹೋಗ್ತೀನಿ ಆಯ್ತಾ, ಐ ಅಕೇಶನಲಿ ಗೋ ಟು ಮೈ ನೇಟಿವ್, ಅಥವಾ ಅಕೇಶನಲಿ ಫಸ್ಟಿಗೆ ಹಾಕ್ಬೇಕು ಅಥವಾ ಕೊನೆಗೆ ಹಾಕ್ಬೇಕಲ್ಲ, ಅಕೇಶನಲಿ ಐ ಗೋ ಟು ಮೈ ನೇಟಿವ್. ಯಾವಾಗಲೂ ಅಪರೂಪಕ್ಕೆ ಒಂದು ಸಲ ಮಾಡೋ ಕೆಲಸಗಳಿಗೆ ನಾವು ಏನ್ ಮಾಡ್ತೀವಿ? ಈ ಆಪ್ಷನಲ್ ಫೀಲ್ಡ್ಸ್ ನ ಯೂಸ್ ಮಾಡ್ತೀವಿ. ಕೆಲವು ಸೆಂಟೆನ್ಸಸ್ ನೋಡೋಣ. ನಾನು ಶಾಪ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಬೇಕು. ಐ ವರ್ಕ್ ಇನ್ ಎ ಶಾಪ್. ಐ ವರ್ಕ್ ಇನ್ ಎ ಶಾಪ್. ಐ ವರ್ಕ್ ಇನ್ ಎ ಶಾಪ್. ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ಅಲ್ಲಿ ನಾನು ವರ್ಕ್ V1 ಇನ್ ಎ ಶಾಪ್. ಇನ್ ಎ ಶಾಪ್ ಅನ್ನೋದು ಏನಾಗುತ್ತೆ? ಸಮಥಿಂಗ್ ಆಗುತ್ತೆ. ಐ ವರ್ಕ್ ಇನ್ ಎ ಶಾಪ್. ವರ್ಕ್ V1, V2 ಏನಾಗುತ್ತೆ? ವರ್ಕ್. V3 ಏನಾಗುತ್ತೆ? ವರ್ಕ್. V4 ಏನಾಗುತ್ತೆ? ವರ್ಕಿಂಗ್. ಐ ವರ್ಕ್ ಇನ್ ಎ ಶಾಪ್. ಅವರು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಬೇಕು. ಅವರು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನು? ದೇ ವರ್ಕ್ ಇನ್ ಎ ಕೆನರಾ ಬ್ಯಾಂಕ್. ದೇ ವರ್ಕ್ ಇನ್ ಎ ಕೆನರಾ ಬ್ಯಾಂಕ್. ಇಲ್ಲಿ ದೇ ಫಾರ್ಮುಲಾದಲ್ಲಿ ಮೆಂಬರ್ಸ್, ಎನಿ ಪ್ಲೂರಲ್ ಗೆ ಬರುತ್ತೆ. ವರ್ಕ್ ಅನ್ನೋದು ವರ್ಬ್ ಆಗುತ್ತೆ. ಇನ್ ಎ ಕೆನರಾ ಬ್ಯಾಂಕ್ ಅನ್ನೋದು ಏನಾಗುತ್ತೆ? ಸಮಥಿಂಗ್ ಆಗುತ್ತೆ. ದೇ ವರ್ಕ್ ಇನ್ ಎ ಕೆನರಾ ಬ್ಯಾಂಕ್. ಇಲ್ಲಿ ವರ್ಬ್ ಯಾವುದು? ವರ್ಕ್ ಅನ್ನೋದು ವರ್ಬ್ ಆಗುತ್ತೆ. ರಮ್ಯಾಳ ಪೇರೆಂಟ್ಸ್ ಲಂಡನ್ ನಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಬೇಕು. ರಮ್ಯಾಸ್ ಪೇರೆಂಟ್ಸ್. ಯಾಕೆ ಅಪಾಸ್ಟ್ರಫಿ ಎಸ್ ಬರುತ್ತೆ ಅಂದ್ರೆ, ಕನ್ನಡದಲ್ಲಿ ಅಬ್ಸರ್ವ್ ಮಾಡಿ, ರಮ್ಯಾಳ ಪೇರೆಂಟ್ಸ್ ಅಂತ ಹೇಳ್ತೀವಿ. ರಮ್ಯಾಳ ಲಾ ಅನ್ನೋದನ್ನ ನಾವು ಇಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ರಮ್ಯಾಸ್ ಪೇರೆಂಟ್ಸ್, ಅಪಾಸ್ಟ್ರಫಿ ಎಸ್. ರಮ್ಯಾಸ್ ಪೇರೆಂಟ್ಸ್. ಇಲ್ಲಿ ರಮ್ಯಾಸ್ ಪೇರೆಂಟ್ಸ್ ಅನ್ನೋದು ಮೆಂಬರ್ಸ್, ಎನಿ ಪ್ಲೂರಲ್ ಗೆ ಬರುತ್ತೆ. ಪೇರೆಂಟ್ಸ್ ಅನ್ನೋದು ಎನಿ ಪ್ಲೂರಲ್. ಸೊ ರಮ್ಯಾಸ್ ಪೇರೆಂಟ್ಸ್ ಲೀವ್ ಅನ್ನೋದು ಏನಾಗುತ್ತೆ? ವರ್ಬ್ ಆಗುತ್ತೆ. ಸೊ ರಮ್ಯಾಸ್ ಪೇರೆಂಟ್ಸ್ ಲೀವ್ ಇನ್ ಲಂಡನ್. ಇನ್ ಲಂಡನ್ ಅನ್ನೋದು ಸಮಥಿಂಗ್ ಆಗುತ್ತೆ. ಈ ಮೂರು ಸೆಂಟೆನ್ಸ್ ಗಳಲ್ಲಿ ನಾವು ಆಪ್ಷನಲ್ ಫೀಲ್ಡ್ ಅನ್ನ ಯೂಸ್ ಮಾಡಿಲ್ಲ. ಯಾಕೆ? ಆಪ್ಷನಲ್ ಫೀಲ್ಡ್ ಅವಶ್ಯಕತೆ ಇಲ್ಲ. ರಮ್ಯಾಳ ಪೇರೆಂಟ್ಸ್ ವಾಸವಾಗಿರೋದು ಲಂಡನ್ ನಲ್ಲಿ. ರಮ್ಯಾಳ ಪೇರೆಂಟ್ಸ್ ಸಮಟೈಮ್ಸ್ ಲಂಡನ್ ಅಲ್ಲಿ ವಾಸವಾಗಿರ್ತಾರೆ, ಆತರ ಹೇಳ್ತಾ ಇಲ್ಲ ನಾವು. ನಮಗೆ ದೊಡ್ಡ ಸಿಟೀಸ್ ಅಂದ್ರೆ ಇಷ್ಟ ಅಂತ ಹೇಳ್ಬೇಕು. ನಾವು ಅನ್ನೋದಕ್ಕೆ ಏನು ಇಂಗ್ಲಿಷ್ ಅಲ್ಲಿ? ಬಿ. ಇಷ್ಟ, ಲೈಕ್ ಅನ್ನೋದು ವರ್ಬ್. ಬಿಗ್ ಸಿಟೀಸ್, ವಿ ಲೈಕ್ ಬಿಗ್ ಸಿಟೀಸ್. ಇಲ್ಲಿ ವಿ ಅನ್ನೋದು ಎನಿ ಪ್ಲೂರಲ್ ಗೆ ಬರುತ್ತೆ. ಲೈಕ್ ಅನ್ನೋದು ವರ್ಬ್. ಲೈಕಿಂಗ್. ಬಿಗ್ ಸಿಟೀಸ್ ಅನ್ನೋದು ಏನಾಗುತ್ತೆ? ಸಮಥಿಂಗ್ ಆಗುತ್ತೆ. ವಿ ಲೈಕ್ ಬಿಗ್ ಸಿಟೀಸ್. ನಿನ್ನ ಇಂಗ್ಲಿಷ್ ಚೆನ್ನಾಗಿದೆ, ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಬೇಕು. ಯುವರ್ ಇಂಗ್ಲಿಷ್ ಈಸ್ ಗುಡ್. ಆಮ್, ಈಸ್, ಆರ್ ಯೂಸೇಜ್. ಯುವರ್ ಇಂಗ್ಲಿಷ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ. ಹಾಗಾಗಿ ಏನ್ ಬರಬೇಕು? ಈಸ್ ಬರಬೇಕು. ಯುವರ್ ಇಂಗ್ಲಿಷ್ ಈಸ್ ಗುಡ್. ಯು ಸ್ಪೀಕ್ ವೆರಿ ವೆಲ್. ಸ್ಪೀಕ್ ಅನ್ನೋದು ಇಲ್ಲಿ ಕ್ರಿಯಾಪದ. ಯು ಅನ್ನೋದು ಮೆಂಬರ್ಸ್ ಲಿಸ್ಟ್ ಗೆ ಬರುತ್ತೆ. ಐ, ಯು, ಎನಿ ಪ್ಲೂರಲ್ ಆ ಕಿಟಗಳಿಗೆ ಬರುತ್ತೆ. ಸ್ಪೀಕ್ ಅನ್ನೋದು ವರ್ಬ್. ವೆರಿ ವೆಲ್ ಅನ್ನೋದು ಏನಾಗುತ್ತೆ? ಸಮಥಿಂಗ್ ಆಗುತ್ತೆ. ಯು ಸ್ಪೀಕ್ ವೆರಿ ವೆಲ್. ಇನ್ನು ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. We do a lot of different things in our free time. We ಅನ್ನೋದು ಐ, ಯು, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಗೆ ಬರುತ್ತೆ. do ಅನ್ನೋದು ಕ್ರಿಯಾಪದ. A lot of things in our free time ಅಂದ್ರೆ ನಾವು ತುಂಬಾ ಬೇರೆ ಬೇರೆ ಕೆಲಸಗಳನ್ನ ನಮಗೆ ಫ್ರೀ ಇದ್ದಾಗ ನಾವು ಮಾಡ್ತೀವಿ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ನಾನು ಕೆಲವೊಮ್ಮೆ ನನ್ನ ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕು. ಹೇಗೆ ಹೇಳೋದು? ಐ ಸಮಟೈಮ್ಸ್ ವಾಕ್ ಟು ವರ್ಕ್. ಇಲ್ಲಿ ನೋಡಿ, ಐ ಸಮಟೈಮ್ಸ್ ಅನ್ನೋ ಆಪ್ಷನಲ್ ಫೀಲ್ಡ್. ಐ ಸಮಟೈಮ್ಸ್ ಯಾವಾಗಲೂ ಒಮ್ಮೆ, ವಾಕ್ ಟು ವರ್ಕ್. ವಾಕ್ ಅನ್ನೋದು ಕ್ರಿಯಾಪದ, ಟು ವರ್ಕ್ ಅನ್ನೋದು ಸಮಥಿಂಗ್ ಆಗುತ್ತೆ. ಐ ಸಮಟೈಮ್ಸ್ ವಾಕ್ ಟು ವರ್ಕ್ ನಮ್ಮ ಎರಡನೇ ಫಾರ್ಮುಲಾ, ಫಸ್ಟ್ ಫಾರ್ಮುಲಾ ಆಪ್ಷನಲ್ ಫೀಲ್ಡ್ ಮಧ್ಯ ಹಾಕೋದು. ಐ ಸಮಟೈಮ್ಸ್ ವಾಕ್ ಟು ವರ್ಕ್. ನಾನು ದಿನ ನ್ಯೂಸ್ ಪೇಪರ್ನ ಓದ್ತೀನಿ ಅಂತ ಹೇಳಬೇಕು. ಡೈಲಿ ಅಂತ ಹೇಳಬೇಕು. ಡೈಲಿ ಐದರ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಡೈಲಿ ಐ ರೀಡ್ ನ್ಯೂಸ್ ಪೇಪರ್. ಪ್ರತಿದಿನ ನಾನು ನ್ಯೂಸ್ ಪೇಪರ್ನ ಓದ್ತೀನಿ. ಇದರ ಮೀನಿಂಗ್ ಏನು? ನಿನ್ನೆ ಓದಿದ್ದೆ, ಇವತ್ತು ಓದ್ದೆ, ನಾಳೆನೂ ಓದ್ತೀನಿ. ಅಂದ್ರೆ ಆಕ್ಷನ್ಸ್ ದಟ್ ವಿ ರಿಪೀಟ್.
ಯಾವ ಆಕ್ಷನ್ ಅನ್ನ ನಾವು ಪದೇ ಪದೇ ಮಾಡ್ತೀವೋ ಅಂತದನ್ನ ಯಾವುದರಲ್ಲಿ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಹೇಳಬೇಕು. ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಮಾಡ್ತೀವಿ ಅದನ್ನು ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಹೇಳಬೇಕು. ಡೈಲಿ ಐ ರೀಡ್ ನ್ಯೂಸ್ ಪೇಪರ್. ಡೈಲಿ ಅನ್ನೋದು ನೋಡಿ ಏನನ್ನ ಸೂಚಿಸುತ್ತೆ? ಪ್ರತಿದಿನ ನಾನು ನ್ಯೂಸ್ ಪೇಪರ್ನ ಓದ್ತೀನಿ. ನಿನ್ನೆ ನ್ಯೂಸ್ ಪೇಪರ್ ಓದಿದ್ದೆ ಅಂದ್ರೆ ಅದು ಪಾಸ್ಟ್, ನಾಳೆ ನ್ಯೂಸ್ ಪೇಪರ್ ಓದ್ತೀನಿ ಅಂದ್ರೆ ಫ್ಯೂಚರ್. ಪ್ರತಿದಿನ ನ್ಯೂಸ್ ಪೇಪರ್ನ ಓದ್ತೀನಿ ಅಂದ್ರೆ ಅದು ಪ್ರೆಸೆಂಟ್. ನಿನ್ನೆ ನಾನು ನನ್ನ ಊರಿಗೆ ಹೋಗಿದ್ದೆ ಅಂದ್ರೆ ಪಾಸ್ಟ್, ನಾಳೆ ನಾನು ಊರಿಗೆ ಹೋಗ್ತೀನಿ ಅಂದ್ರೆ ಪಾಸ್ಟ್, ಫ್ಯೂಚರ್. ನಾನು ಪ್ರತಿದಿನ ಊರಿಗೆ ಹೋಗ್ತೀನಿ ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ನಾನು ನಿನ್ನೆ ನಮ್ಮ ಪೇರೆಂಟ್ಸಿಗೆ ದುಡ್ಡನ್ನು ಕಳಿಸ್ದೆ ಅಂದ್ರೆ ಅದು ಪಾಸ್ಟ್. ನಾನು ನಾಳೆ ದುಡ್ಡನ್ನ ಕಳಿಸ್ತೀನಿ ಅಂದ್ರೆ ಫ್ಯೂಚರ್. ನಾನು ಪ್ರತಿದಿನ ದುಡ್ಡನ್ನ ಕಳಿಸ್ತೀನಿ ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೈಮ್ ಆಗುತ್ತೆ. ಯಾವ ಕ್ರಿಯೆಯನ್ನ ನೀವು ಪದೇ ಪದೇ ಮಾಡ್ತೀರಾ ಅದನ್ನ ಯಾವ್ದ್ರಲ್ಲಿ ಹೇಳಬೇಕು? ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳಬೇಕಾಗುತ್ತೆ. ಅವರು ದುಡ್ಡನ್ನ ಅವರ ಪೇರೆಂಟ್ಸಿಗೆ ಮಂತ್ಲಿ ಕಳಿಸ್ತಾರೆ, ಅಂದ್ರೆ ಪ್ರತಿ ತಿಂಗಳು ಕಳಿಸ್ತಾರೆ. ದೇ ಟ್ರಾನ್ಸ್ಫರ್ ಮನಿ ಟು ದೇಯರ್ ಪೇರೆಂಟ್ಸ್ ಮಂತ್ಲಿ. ಮಂತ್ಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನ ಐದರ್ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಹೆಂಗೆ ಬರುತ್ತೆ? ದೇ ಟ್ರಾನ್ಸ್ಫರ್ ಅನ್ನೋದು ಕ್ರಿಯಾಪದ, ಮನಿ ಟು ದೇಯರ್ ಪೇರೆಂಟ್ಸ್ ಮಂತ್ಲಿ ಅನ್ನೋದು ಸಮಥಿಂಗ್ ಆಗುತ್ತೆ. ಇಲ್ಲಿ ನೋಡಿ, ಇದು ಆಪ್ಷನ್, ಮಂತ್ಲಿ ಅನ್ನೋದು ಆಪ್ಷನ್. ಅವರು ದುಡ್ಡನ್ನ ಹೋದ ತಿಂಗಳು ಕಳಿಸಿದ್ರು ಅಂದ್ರೆ ಅದು ಪಾಸ್ಟ್, ಮುಂದಿನ ತಿಂಗಳು ಕಳಿಸ್ತಾರೆ ಅಂದ್ರೆ ಅದು ಫ್ಯೂಚರ್, ಪ್ರತಿ ತಿಂಗಳು ಕಳಿಸ್ತಾರೆ ಅಂದ್ರೆ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕಾಗುತ್ತೆ. ದೇ ಟ್ರಾನ್ಸ್ಫರ್ ಮನಿ ಟು ದೇಯರ್ ಪೇರೆಂಟ್ಸ್ ಮಂತ್ಲಿ. ದೇ ಟ್ರಾನ್ಸ್ಫರ್ ಮನಿ ಟು ದೇಯರ್ ಪೇರೆಂಟ್ಸ್ ಮಂತ್ಲಿ. ಈಗ ನಾವು ನೆಗೆಟಿವ್ ಸೆಂಟೆನ್ಸಸ್, ಇಷ್ಟೊತ್ತು ನಾವು ಪಾಸಿಟಿವ್ ಸೆಂಟೆನ್ಸಸ್ ಅನ್ನ ನೋಡಿದ್ವಿ. ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನ ನೋಡೋಣ. ಫಾರ್ಮುಲಾ ನೆಗೆಟಿವ್ ಸೆಂಟೆನ್ಸಸ್ ಹೆಂಗೆ ಬರುತ್ತೆ? ಫಾರ್ಮುಲಾ ಫಾರ್ ನೆಗೆಟಿವ್ ಸೆಂಟೆನ್ಸಸ್. ಐ, ಯು, ಎನಿ ಪ್ಲೂರಲ್ ಇದ್ದಾಗ ಆಪ್ಷನಲ್. ಇಲ್ಲಿ ಯಾವ್ಯಾವುದನ್ನು ಹಾಕ್ಬೋದು? ನಮ್ಮ ಫಸ್ಟ್ ಫಾರ್ಮುಲಾದಲ್ಲಿ ಕೊಟ್ಟಿದ್ದೆ. ಆಲ್ವೇಸ್, ನೆವರ್, ಹಾರ್ಡ್ಲಿ, ಸಮ್ಟೈಮ್ಸ್, ಆಫನ್, ಈ ರೀತಿ ಆಪ್ಷನಲ್. ಡೋಂಟ್ ಅಥವಾ ಡು ನಾಟ್ ಅಂತ ಹೇಳ್ತೀವಿ. ಬರಿಬೇಕಾದ್ರೆ ಮಾತ್ರ ನೀವು ಡು ನಾಟ್ ನ ಪ್ರಾಕ್ಟೀಸ್ ಮಾಡಿ. ಮಾತಾಡಬೇಕಾದ್ರೆ ಇಂಗ್ಲಿಷ್ ಅಲ್ಲಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡೋಂಟ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಆಯ್ತಾ? ಸೊ V1 ವರ್ಬ್ 1 ಬರುತ್ತೆ, ಸಮಥಿಂಗ್. ಐ, ಯು, ಎನಿ ಪ್ಲೂರಲ್ ಬಂದಾಗ ಆಪ್ಷನಲ್ ಡೋಂಟ್ ಅಥವಾ ಡು ನಾಟ್, V1 ಸಮಥಿಂಗ್ ಬರುತ್ತೆ. ಇಲ್ಲಿ ಇನ್ನೊಂದು ಫಾರ್ಮುಲಾ ನೋಡೋಣ. ಅದು ಆಪ್ಷನಲ್ ಐದರ್ ಫಸ್ಟಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಯಾವ್ಯಾವ ಆಪ್ಷನಲ್ ಫೀಲ್ಡು? ಡೈಲಿ, ಮಂತ್ಲಿ, ಅಕೇಶನಲಿ, ಫ್ರೀಕ್ವೆಂಟ್ಲಿ ಇಂಥದ್ದನ್ನೆಲ್ಲ ನೋಡಿದ್ವಿ. ಅಲ್ಲೂ ಏನಾಗುತ್ತೆ? ಐ, ಯು, ಎನಿ ಪ್ಲೂರಲ್. ಇಲ್ಲಿ ಏನ್ ಬರುತ್ತೆ? ಡೋಂಟ್ ಬರುತ್ತೆ. V1 ಸಮಥಿಂಗ್, ಆಯ್ತಾ? ಸೊ V1 ಸಮಥಿಂಗ್. ಸೊ ಕೆಲವು ಸೆಂಟೆನ್ಸ್ಗಳನ್ನ ನೋಡೋಣ. ನಾನು ಪದೇ ಪದೇ ನನ್ನ ನೇಟಿವ್ ಪ್ಲೇಸಿಗೆ ಹೋಗಲ್ಲ ಅಂತ ಹೇಳಬೇಕು. ನೋಡಿ, ಆಫನ್ ಅಂತ ಯೂಸ್ ಮಾಡಬಹುದು ಒಂದು ಪದನ. ಆಫನ್ ಅನ್ನೋ ಆಪ್ಷನಲ್ ಫೀಲ್ಡ್ ಎಲ್ಲಿ ಯೂಸ್ ಮಾಡಬೇಕು? ಮಧ್ಯದಲ್ಲಿ ಯೂಸ್ ಮಾಡಬೇಕು. ಐ ಆಫನ್ ಡೋಂಟ್ ಗೋ. ಗೋ ಅನ್ನೋದು ವರ್ಬ್ ಆಗುತ್ತೆ. ಗೋ ಟು ಮೈ ನೇಟಿವ್ ಪ್ಲೇಸ್. ಟು ಮೈ ನೇಟಿವ್ ಪ್ಲೇಸ್ ಅನ್ನೋದು ಸಮಥಿಂಗ್ ಆಗುತ್ತೆ. ಐ ಆಫನ್ ಡೋಂಟ್ ಗೋ ಟು ಮೈ ನೇಟಿವ್ ಪ್ಲೇಸ್. ನಿಮಗೆ 80% ಫಾರ್ಮುಲಾ ಕೊಡುತ್ತೆ. ಇನ್ 20% ಅಷ್ಟೇ ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಇಂಗ್ಲಿಷಲ್ಲಿ ಸಖತ್ತು ಸಿಂಪಲ್. ಈ ಬ್ರಿಟಿಷ್ರಿಗೂ ಇಂಡಿಯನ್ಸಿಗೂ ಒಂದು ಫೈಟ್ ಸ್ಟಾರ್ಟ್ ಆಯ್ತಂತೆ. ಆಗ ಬ್ರಿಟಿಷ್ರು ಹೇಳಿದ್ರಂತೆ, ನಾವು ನಿಮ್ಮ ಮದರ್ ಲ್ಯಾಂಡ್ ಅನ್ನ 200 ವರ್ಷ ಹಾಳು ಮಾಡಿದ್ವಿ ಅಂತ. ಆಗ ಇಂಡಿಯನ್ಸ್ ಹೇಳಿದ್ರಂತೆ, ನಾವು ನಿಮ್ಮ ಮಾತೃಭಾಷೆನ ದಿನಾ ಹಾಳು ಮಾಡ್ತೀವಿ ಅಂತ. ನೀವು ನಮ್ಮ ಮದರ್ ಲ್ಯಾಂಡ್ ಅನ್ನ 200 ವರ್ಷ ಹಾಳು ಮಾಡಿದ್ರೇನು, ನಿಮ್ಮ ಮಾತೃಭಾಷೆ ನಾವು ದಿನಾ ಹಾಳು ಮಾಡ್ತೀವಿ ಅಂತ. ಯಾಕೆ ದಿನಾ ಹಾಳು ಮಾಡ್ತೀವಿ ಅಂದ್ರೆ ಇಷ್ಟೇ ನಾವು ಹಾಕ್ಬೇಕಾಗಿರೋದು. ಈ ಫಾರ್ಮುಲಾ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಎಷ್ಟು ಸಿಂಪಲ್ ಅಂದ್ರೆ ಐ, ಯು, ಎನಿ ಪ್ಲೂರಲ್, ಆಪ್ಷನಲ್, ಡೋಂಟ್, V1 ಇದಿಷ್ಟು ಫಾರ್ಮುಲಾ ಕೊಡುತ್ತೆ. ಸಮಥಿಂಗ್ ಮಾತ್ರ ನೀವು ಹಾಕ್ಬೇಕು. ಇವಾಗ ನಾನು ಪದೇ ಪದೇ ನೇಟಿವ್ ಪ್ಲೇಸಿಗೆ ಹೋಗಲ್ಲ ಅಂತ ಹೇಳಬೇಕು. ಐ ಫಾರ್ಮುಲಾದಲ್ಲಿದೆ, ಆಪ್ಷನಲ್ ಆಫನ್ ಅನ್ನೋದು ಫಾರ್ಮುಲಾದಲ್ಲಿದೆ. ಐ ಆಫನ್ ಡೋಂಟ್, V1 ನಮ್ಮ ವರ್ಕ್ ಲಿಸ್ಟ್ ಅಲ್ಲಿದೆ. ಐ ಆಫನ್ ಡೋಂಟ್ ಗೋ ಟು ಮೈ ನೇಟಿವ್ ಪ್ಲೇಸ್. ಟು ಮೈ ನೇಟಿವ್ ಪ್ಲೇಸ್ ಮಾತ್ರ ನಿಮ್ಮ ಸ್ವಂತ. ನಾನು ಹಿಂದೆ ಇಂಗ್ಲಿಷ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದಾಗ ಒಂದು 5-6 ವರ್ಷದ ಹಿಂದೆ ನಾನು ಹೇಳ್ತಾ ಇದ್ದೆ, ನನ್ನ ಫಾರ್ಮುಲಾಸ್ನ ನಾ ಕೊಡೋ ವರ್ಬ್ಸ್ ಅನ್ನ ನೀವು ಇಟ್ಕೊಂಡ್ರೆ ಇಂಗ್ಲಿಷ್ನ ಹಿಂಗೆ ಆಟ ಆಡಿಸ್ಬೋದು ಅಂತ.
ನಾನು ಕೊಡೋ ಫಾರ್ಮುಲಾಗಳನ್ನ ವರ್ಬ್ಸ್ನ ನೀವು ಕಲ್ತ್ಕೊಂಡ್ರೆ ಇಂಗ್ಲಿಷನ್ನ ಹಿಂಗೆ ಆಟ ಆಡಿಸ್ಬೋದು ಅಂತ ಹೇಳ್ತಾ ಇದ್ದೆ. ಕೋರ್ಸ್ ಮುಗಿದ್ಮೇಲೆ ಸ್ಟೂಡೆಂಟ್ಸ್ ಬಂದು ಕೇಳೋರು, ಸರ್ ಎಲ್ಲಿ ಸರ್ ಹಿಂಗೆ ಆಟ ಆಡ್ಸಕ್ಕೆ ಆಗ್ತಿಲ್ವಲ್ಲ ಅಂತ. ಯಾಕೆ ಹಂಗಾಗದು ಅಂದ್ರೆ ಆಮೇಲೆ ನನ್ನನ್ನು ನಾನೇ ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ, ಯಾಕೆ ಅವರಿಗೆ ಹುಡುಗರಿಗೆ ಇಂಗ್ಲಿಷ್ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ಅಂತ. ಏನಕ್ಕೆ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಏನ್ ಮಾಡ್ತಾರೆ, ವರ್ಬ್ಸ್ನ ಪ್ರಾಕ್ಟೀಸ್ ಮಾಡಲ್ಲ. ನೀವು ಇಲ್ಲಿ ಎಷ್ಟೊತ್ತು ವರ್ಬ್ಸ್ ಮೇಲೆ ಒತ್ತು ಕೊಡ್ತೀರಾ, ವರ್ಬ್ಸ್ ನಿಮಗೆ ಇಲ್ಲದೆ ಇದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಯಾವ ವರ್ಬನ್ನ ಎಲ್ಲಿ ಹಾಕಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ವರ್ಬ್ಸ್ ನಾಲೆಡ್ಜ್ ನಿಮಗೆ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಕೆಲವು ಸೆಂಟೆನ್ಸ್ಗಳನ್ನ ನೋಡೋಣ. ಐ ಆಫನ್ ಡೋಂಟ್ ಗೋ ಟು ಮೈ ನೇಟಿವ್ ಪ್ಲೇಸ್. ಐ ಅನ್ನೋದು ಮೆಂಬರ್, ಆಫನ್ ಅನ್ನೋದು ಆಪ್ಷನಲ್ ಫೀಲ್, ಡೋಂಟ್ ನೆಗೆಟಿವ್ ಸೆಂಟೆನ್ಸ್ಗೆ ಯೂಸ್ ಮಾಡ್ತೀವಿ, ಗೋ ಅನ್ನೋದು ವರ್ಬ್, ಟು ಮೈ ನೇಟಿವ್ ಪ್ಲೇಸ್ ಅನ್ನೋದು ಏನಾಗುತ್ತೆ, ಸಮಥಿಂಗ್ ಆಗುತ್ತೆ. ಟು ಮೈ ನೇಟಿವ್ ಪ್ಲೇಸ್ ಅನ್ನೋದು ಸಮಥಿಂಗ್ ಆಗುತ್ತೆ. ಅವರು ನ್ಯೂಸ್ ಪೇಪರ್ ಅನ್ನ ಡೈಲಿ ಓದೋದಿಲ್ಲ ಅಂತ ಹೇಳಬೇಕು. ಅವರು ಅನ್ನೋದಕ್ಕೆ ಏನು ಇಂಗ್ಲಿಷಲ್ಲಿ ದೇ. ಡೋಂಟ್ ರೀಡ್, ರೀಡ್ ಅನ್ನೋದು ಕ್ರಿಯಾಪದ, ನ್ಯೂಸ್ ಪೇಪರ್ ಸಮಥಿಂಗ್, ಡೈಲಿ ಆಪ್ಷನಲ್, ಡೈಲಿ ಆಪ್ಷನಲ್ ಫೀಲ್ಡ್ ಅನ್ನು ನಾವು ಕೊನೆಗೆ ಹಾಕಿದ್ದೀವಿ. ಕರೆಕ್ಟಾ? ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ. ಡೈಲಿ ಆಪ್ಷನಲ್ ಫೀಲ್ಡ್ ನ ನೀವು ಮೊದಲಿಗಾದ್ರೂ ಹಾಕ್ಬೋದು ಅಥವಾ ಕೊನೆಗಾದ್ರೂ ಹಾಕ್ಬೋದು. ನಮ್ಮ ಎರಡನೇ ಫಾರ್ಮುಲಾ ಪ್ರಕಾರ ಡೈಲಿ ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಅಂತ ಹೇಳ್ಬೋದು, ಅಥವಾ ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ ಅಂತ ಹೇಳ್ಬೋದು. ಆದ್ರೆ ಎರಡು ಕಡೆ ಮಾತ್ರ ಹಾಕಬಾರ್ದು. ಡೈಲಿ ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ ಅಂತ ಹೇಳ್ಬಾರ್ದು, ಅದು ಭಾರಿ ಎಡವಟ್ಟಾಗ್ಬಿಡುತ್ತೆ. ಆಯ್ತಾ? ಸೊ ಡೈಲಿ ಅನ್ನೋದು ಇದರ ಕೊನೆಗೆ ಇರಬೇಕು ಅಥವಾ ಮೊದಲಿಗೆ ಇರಬೇಕು. ನೆಕ್ಸ್ಟ್, ನನ್ನ ಫ್ರೆಂಡ್ಸಿಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಬೇಕು. ನನ್ನ ಫ್ರೆಂಡ್ಸ್, ಮೈ ಫ್ರೆಂಡ್ಸ್, ಎನಿ ಪ್ಲೂರಲ್ ಕೆಟಗರಿಗೆ ಬಂತು. ಮೈ ಫ್ರೆಂಡ್ ಆಗಿದ್ರೆ ಎನಿ ಸಿಂಗ್ಯುಲರ್ ಆಗೋದು. ಇಲ್ಲಿ ಮೈ ಫ್ರೆಂಡ್ಸ್ ಎನಿ ಪ್ಲೂರಲ್. ಡೋಂಟ್ ಲೈಕ್, ಇಲ್ಲಿ ಲೈಕ್ ಅನ್ನೋದು ಕ್ರಿಯಾಪದ, ಸ್ವೀಟ್ಸ್ ಅನ್ನೋದು ಏನಾಗುತ್ತೆ, ಸೊ ಸಮಥಿಂಗ್ ಆಗುತ್ತೆ. ಮೈ ಫ್ರೆಂಡ್ಸ್ ಡೋಂಟ್ ಲೈಕ್ ಸ್ವೀಟ್ಸ್. ನನ್ನ ಫ್ರೆಂಡ್ಸಿಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲ. ಪ್ರತಿ ತಿಂಗಳು ನಾವು ದುಡ್ಡನ್ನ ನಮ್ಮ ಪೇರೆಂಟ್ಸಿಗೆ ಕಳಿಸಲ್ಲ ಅಂತ ಹೇಳಬೇಕು. ಸೊ ಮಂತ್ಲಿ ವಿ, ನಾವು ಅಂದ್ರೆ ವಿ ಡೋಂಟ್ ಸೆಂಡ್, ಸೆಂಡ್ ಅನ್ನೋದು ಕ್ರಿಯಾಪದ, ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್. ಮಂತ್ಲಿ ವಿ ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್. ನೋಡಿ, ಇಲ್ಲಿ ಮಂತ್ಲಿ ಅನ್ನೋದು ಏನಾಗುತ್ತೆ, ಆಪ್ಷನಲ್ ಫೀಲ್ಡ್. ಈ ಮಂತ್ಲಿ ಅನ್ನೋದನ್ನು ನೀವು ಫಸ್ಟಿಗಾದ್ರೂ ಹಾಕ್ಬೋದು, ಕೊನೆಗಾದ್ರೂ ಹಾಕ್ಬೋದು. ಮಂತ್ಲಿ ವಿ ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್. ಈ ಸೆಂಟೆನ್ಸ್ ನ ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ಮಂತ್ಲಿ ಅನ್ನೋದು ಆಪ್ಷನಲ್ ಫೀಲ್ಡ್, ವಿ ಅನ್ನೋದು ಮೆಂಬರ್ಸ್, ಎನಿ ಪ್ಲೂರಲ್ಗೆ ಬರುತ್ತೆ. ಡೋಂಟ್ ಅನ್ನೋದು ಫಾರ್ಮುಲಾದಲ್ಲಿದೆ ನೆಗೆಟಿವ್ ಸೆಂಟೆನ್ಸಸ್ಗೆ. ಸೆಂಡ್ ಅನ್ನೋದು ವರ್ಬ್, ಮನಿ ಟು ಅವರ್ ಪೇರೆಂಟ್ಸ್ ಅನ್ನೋದು ಸಮಥಿಂಗ್. ಮನಿ ಟು ಅವರ್ ಪೇರೆಂಟ್ಸ್ ಅನ್ನೋದು ಸಮಥಿಂಗ್. ಅದನ್ನ ವಿ ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್ ಮಂತ್ಲಿ ಅಂತನಾದ್ರೂ ಹೇಳ್ಬೋದು, ಅಥವಾ ಮಂತ್ಲಿ ವಿ ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್ ಅಂತ ಸಹ ಹೇಳ್ಬೋದು. ನೆಕ್ಸ್ಟ್, ನಾನು ನಾರ್ಮಲಿ ಕಾಫಿಯನ್ನ ಕುಡಿಯಲ್ಲ ಅಂತ ಹೇಳಬೇಕು. ನಾನು ಐ ಕುಡಿಯಲ್ಲ, ನೆಗೆಟಿವ್. ಡೋಂಟ್, ಕುಡಿಯೋದು ನನಗೆ ವರ್ಬು, ಡ್ರಿಂಕ್ ಕಾಫಿ ನಾರ್ಮಲಿ. ಸೊ ಐ ಡೋಂಟ್ ಡ್ರಿಂಕ್ ಕಾಫಿ ನಾರ್ಮಲಿ. ಇಲ್ಲಿ ನೋಡಿ, ಐ ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ಮೆಂಬರ್ಸ್, ಡೋಂಟ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ. ಡ್ರಿಂಕ್ ಅನ್ನೋದು ಕ್ರಿಯಾಪದ, ಕಾಫಿ ಅನ್ನೋದು ಸಮಥಿಂಗ್, ನಾರ್ಮಲಿ ಅನ್ನೋದು ಆಪ್ಷನಲ್ ಫೀಲ್ಡ್. ನೀವು ನಾರ್ಮಲಿನ ಐದರ ಮೊದಲಿಗಾದ್ರೂ ಹಾಕ್ಬೋದು, ಕೊನೆಗಾದ್ರೂ ಹಾಕ್ಬೋದು. ನಾರ್ಮಲಿ ಐ ಡೋಂಟ್ ಡ್ರಿಂಕ್ ಕಾಫಿ ಅಥವಾ ಐ ಡೋಂಟ್ ಡ್ರಿಂಕ್ ಕಾಫಿ ನಾರ್ಮಲಿ. ಸೊ ಯಾವ ತರ ಬೇಕಾದ್ರೂ ಹೇಳ್ಬೋದು. ನೆಕ್ಸ್ಟ್, ಇನ್ನು ಕೆಲವು ಸೆಂಟೆನ್ಸ್ಗಳನ್ನ ನೋಡೋಣ. ನೀನು ಯಾವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡಲ್ಲ ಅಂತ ಹೇಳ್ಬೇಕು. ನೀನು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಯು, ಯಾವಾಗ್ಲೂ ಅನ್ನೋದಕ್ಕೆ ಆಪ್ಷನಲ್ ಆಲ್ವೇಸ್. ಡೋಂಟ್ ವರ್ಕ್ ಹಾರ್ಡ್, ಯು ಆಲ್ವೇಸ್ ಡೋಂಟ್ ವರ್ಕ್ ಹಾರ್ಡ್. ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ಯು ಆಲ್ವೇಸ್ ಆಪ್ಷನಲ್, ಡೋಂಟ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ. ವರ್ಕ್ ಅನ್ನೋದು ಕ್ರಿಯಾಪದ, ಹಾರ್ಡ್ ಅನ್ನೋದು ಮಾತ್ರ ಇಲ್ಲಿ ಹಾಕಿದ್ದೀವಿ. ಸೊ ಯು ಆಲ್ವೇಸ್ ಡೋಂಟ್ ವರ್ಕ್ ಹಾರ್ಡ್. ಈ ಮೇಷ್ಟ್ರು ಕ್ಲಾಸಿಗೆ ಎಂಟ್ರಿ ಆದಂತೆ, ಎಂಟ್ರಿ ಆಗ್ಬಿಟ್ಟು ಒಬ್ಬ ಹುಡುಗನಿಗೆ ಎಬ್ಬಿಸ್ಬಿಟ್ಟು ಕೇಳಿದ್ರಂತೆ, ಪದ್ಯ ಕಲ್ತಿದ್ಯನೋ ಗುಂಡ ಅಂತ. ಅವನಿಲ್ಲ ಮೇಷ್ಟ್ರೆ ಬರಲ್ಲ. ಒಬ್ಬಳೆ ಅರ್ಧ ಪದ್ಯ ಹೇಳೋ, ಇಲ್ಲ ಮೇಷ್ಟ್ರೆ ಬರಲ್ಲ. ಒಬ್ಬಳೆ ಕಾಲ್ ಪದ್ಯ ಹೇಳೋ, ಇಲ್ಲ ಬರಲ್ಲ. ಏನ್ ಗೊತ್ತಿದ್ಯೋ, ಒಂದ್ ಪದ ಗೊತ್ತಿದೆ, ಏನು, ಹರ ಹರ ಚನ್ನ ಸೋಮೇಶ್ವರ ಅಂತ. ಸೊ ಅದೇ ರೀತಿ ನಮ್ಮ ಇಂಗ್ಲಿಷಲ್ಲೂ ಆಗುತ್ತೆ. ಫಾರ್ಮುಲಾ ಗೊತ್ತಾ, ಇಲ್ಲ ಸರ್ ಗೊತ್ತಿಲ್ಲ.
ಒಂದು ಅರ್ಧ ಫಾರ್ಮುಲಾ ಇಲ್ಲ ಸರ್ ಗೊತ್ತಿಲ್ಲ. ಏನ್ ಗೊತ್ತಿದೆ? ಒಂಚೂರು ಗೊತ್ತಿದೆ ಸರ್, ಏನೋ ಸಮಥಿಂಗ್ ಸರ್, ಸಮಥಿಂಗ್ ಗೊತ್ತಿದೆ ಅಂತ. ಸೊ ಅದು ಯೂಸ್ ಆಗಲ್ಲ. ಇಡೀ ಕಂಪ್ಲೀಟ್ ಫಾರ್ಮುಲಾ ಗೊತ್ತಿರಬೇಕು. ಬರೀ ಸಮಥಿಂಗ್ ಗೊತ್ತಿದ್ರೆ ಹೇಗೆ ಎಲ್ಲಾ ಫಾರ್ಮುಲಾದ್ರು ಸಮಥಿಂಗ್ ಬರುತ್ತಲ್ಲ, ಹಾಗಾಗಿ ಹುಡುಗರು ನೆನ್ಪಿಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಾ ಫಾರ್ಮುಲಾ ಸಮಥಿಂಗ್ ಇದೆ, ನಾವು ಸಮಥಿಂಗ್ ಹಾಕ್ಬಿಡ್ತೀವಿ. ಕಂಪ್ಲೀಟ್ ಫಾರ್ಮುಲಾ ನೆನಪಿರಬೇಕು. ಕಂಪ್ಲೀಟ್ ಫಾರ್ಮುಲಾ ನೆನಪಿದ್ದಾಗ ಮಾತ್ರ ನಿಮಗೆ ಎಫಿಷಿಯೆಂಟ್ ಆಗಿ ನೀವು ಭಾಷೆಯನ್ನು ಯೂಸ್ ಮಾಡಕ್ಕೆ ಆಗುತ್ತೆ. ಓಕೆ, ರಮ್ಯಾ ಮತ್ತೆ ಪವನ್ಗೆ ತುಂಬಾ ಜನ ಗೊತ್ತಿಲ್ಲ ಅಂತ ಹೇಳ್ಬೇಕು. ರಮ್ಯಾ ಅಂಡ್ ಪವನ್ ಇಬ್ಬರಾದ್ರು, ಹಾಗಾಗಿ ಎನಿ ಪ್ಲೂರಲ್ ಕೆಟಗರಿಗೆ ಬಂತು. ಡೋಂಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಯೂಸ್ ಮಾಡ್ತೀವಿ. ನೋ ಅನ್ನೋದು ಕ್ರಿಯಾಪದ. ಮೆನಿ ಪೀಪಲ್ ಅನ್ನೋದು ಏನಾಯ್ತು? ಸಮಥಿಂಗ್ ಆಯ್ತು. ರಮ್ಯಾ ಅಂಡ್ ಪವನ್ ಡೋಂಟ್ ನೋ ಮೆನಿ ಪೀಪಲ್. ರಮ್ಯಾ ಅಂಡ್ ಪವನ್ ಡೋಂಟ್ ನೋ ಮೆನಿ ಪೀಪಲ್. ನನಗೆ ಕಾರನ್ನ ವಾಶ್ ಮಾಡಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಅದನ್ನ ಪದೇ ಪದೇ ಮಾಡಲ್ಲ. ಐ ಡೋಂಟ್ ಲೈಕ್ ವಾಷಿಂಗ್ ದ ಕಾರ್, ಐ ಆಫನ್ ಡೋಂಟ್ ಡೂ ಇಟ್. ಇಲ್ಲಿ ನೋಡಿ, ಐ ಡೋಂಟ್ ಲೈಕ್ ವಾಷಿಂಗ್ ದ ಕಾರ್, ಐ ಡೋಂಟ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ. ಲೈಕ್ ಅನ್ನೋದು ಕ್ರಿಯಾಪದ, ವಾಷಿಂಗ್ ದ ಕಾರ್ ಅನ್ನೋದು ಸಮಥಿಂಗ್. ಐ ಆಫನ್ ಡೋಂಟ್ ಡೂ ಇಟ್, ಆಪ್ಷನಲ್ ಫೀಲ್ಡ್ ಆಫನ್ ಅನ್ನ ಮಧ್ಯೆ ಹಾಕಿದ್ದೀವಿ. ಐ ಆಫನ್ ಡೋಂಟ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ. ಡೂ ಅನ್ನೋದು ಕ್ರಿಯಾಪದ, ಇಟ್ ಅನ್ನೋದು ಸಮಥಿಂಗ್ ಆಗುತ್ತೆ. ಐ ಆಫನ್ ಡೋಂಟ್ ಡೂ ಇಟ್. ಪವನ್ ಮತ್ತೆ ಪ್ರವೀಣ್ ಯೂಶಲಿ ಬ್ರೇಕ್ಫಾಸ್ಟ್ ಅನ್ನ ತಿನ್ನೋದಿಲ್ಲ. ಪವನ್ ಅಂಡ್ ಪ್ರವೀಣ್ ಯೂಶಲಿ ಡೋಂಟ್ ಈಟ್ ಬ್ರೇಕ್ಫಾಸ್ಟ್. ಪವನ್ ಅಂಡ್ ಪ್ರವೀಣ್ ಯೂಶಲಿ ಡೋಂಟ್ ಈಟ್ ಬ್ರೇಕ್ಫಾಸ್ಟ್. ನೋಡಿ, ಪವನ್ ಅಂಡ್ ಪ್ರವೀಣ್ ಇಬ್ಬರಾದ್ರು, ಹಾಗಾಗಿ ಎನಿ ಪ್ಲೂರಲ್ ಕೆಟಗರಿಗೆ ಬಂತು. ಯೂಶಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನು ಮಧ್ಯ ಹಾಕಿದೀವಿ. ಡೋಂಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ. ಈಟ್ ಅನ್ನೋದು ಕ್ರಿಯಾಪದ, ಬ್ರೇಕ್ಫಾಸ್ಟ್ ಅನ್ನೋದು ಸಮಥಿಂಗ್ ಆಯ್ತು. ಪವನ್ ಅಂಡ್ ಪ್ರವೀಣ್ ಯೂಶಲಿ ಡೋಂಟ್ ಈಟ್ ಬ್ರೇಕ್ಫಾಸ್ಟ್. ನಾರ್ಮಲಿ ನಾವು ಪಿಕ್ನಿಕ್ಗೆ ಹೋಗಲ್ಲ. ನಾರ್ಮಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನ ಫಸ್ಟಿಗಾದ್ರೂ ಹಾಕ್ಬೋದು, ಕೊನೆಗಾದ್ರೂ ಹಾಕ್ಬೋದು. ನಾರ್ಮಲಿ ವಿ ಡೋಂಟ್ ಗೋ ಟು ಪಿಕ್ನಿಕ್. ನಾರ್ಮಲಿ ವಿ ಡೋಂಟ್ ಗೋ ಟು ಪಿಕ್ನಿಕ್. ನೋಡಿ, ನಾರ್ಮಲಿ ಫಸ್ಟಿಗೆ ಹಾಕಿದೀವಿ. ವಿ ಮೆಂಬರ್ಸ್, ಡೋಂಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡ್ತೀವಿ. ಗೋ ಅನ್ನೋದು ಕ್ರಿಯಾಪದ, ಟು ಪಿಕ್ನಿಕ್ ಅನ್ನೋದು ಏನಾಗುತ್ತೆ? ಸಮಥಿಂಗ್ ಆಗುತ್ತೆ. ಟು ಪಿಕ್ನಿಕ್ ಅನ್ನೋದು ಸಮಥಿಂಗ್ ಆಗುತ್ತೆ. ಈಗ ಇಷ್ಟೊತ್ತು ನಾವು ಫಾರ್ಮುಲಾ ನೋಡಿದ್ದು ಐ ಯು ಎನಿ ಪ್ಲೂರಲ್ಗೆ. ಎನಿ ಸಿಂಗ್ಯುಲರ್ಗೆ ನಾವು ಫಾರ್ಮುಲಾನ ನೋಡಿಲ್ಲ. ಈಗ ಎನಿ ಸಿಂಗ್ಯುಲರ್ ಬಂದಾಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಫಾರ್ಮುಲಾ ಫಾರ್ ಪಾಸಿಟಿವ್ ಸೆಂಟೆನ್ಸಸ್ ಎನಿ ಸಿಂಗ್ಯುಲರ್ ಬಂದಾಗ, ಎನಿ ಸಿಂಗ್ಯುಲರ್ ಅಂದ್ರೆ ಹಿ, ಶಿ, ರಘು, ಪವನ್, ಬ್ಯಾಂಗ್ಳೂರ್ ಈ ರೀತಿ ಬಂದಾಗ ಆಪ್ಷನಲ್ ಫೀಲ್ಡ್ ಮಧ್ಯ ಹಾಕ್ಬೋದು. ಇಲ್ಲಿ ಯಾವಾಗ ಹಾಕ್ಬೋದು? ಯೂಶಲಿ, ಆಫನ್, ಆಲ್ವೇಸ್, ನೆವರ್, ಹಾರ್ಡ್ಲಿ, ಸಮಟೈಮ್ಸ್ ಅಷ್ಟು ಆಪ್ಷನಲ್ ಫೀಲ್ಡ್ ಹಾಕ್ಬೋದು. ವರ್ಬ್ ಜೊತೆಗೆ ಕ್ರಿಯಾಪದದ ಜೊತೆಗೆ ಕ್ರಿಯಾಪದ V1. V1 ಅಂದ್ರೆ ನಮ್ಮ ವರ್ಬ್ಸ್ ಲಿಸ್ಟ್ ಅಲ್ಲಿ ಫಸ್ಟ್ ಕಾಲಮ್. V1 ಜೊತೆಗೆ ಎಸ್ ಹಾಕ್ಬೋದು, ಅಥವಾ ES ಹಾಕ್ಬೋದು, ಅಥವಾ IES ಹಾಕ್ಬೋದು. ಹಾಕಬಹುದು ಅಲ್ಲ, ಹಾಕ್ಲೇಬೇಕು. ಎಸ್ ಅಥವಾ ES ಅಥವಾ IES ಅನ್ನ ಹಾಕ್ಲೇಬೇಕು. ಇದು ಮೂರರಲ್ಲಿ ಯಾವ್ದಾದ್ರು ಒಂದು ಬರಲೇಬೇಕು. ಮೂರು ಹಾಕೋದಲ್ಲ. ಆಮೇಲೆ ಎಸ್ ಹಾಕ್ಬಿಟ್ರೆ ಸರ್ ES ಬೇಜಾರು ಮಾಡ್ಕೊಂಡ್ಬಿಡುತ್ತೆ ಸರ್, ಅದನ್ನು ಹಾಕ್ಬಿಡ್ತೀನಿ ಏನೋ. ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಹಾಕಬೇಕು. ಅದಕ್ಕೆ ಇಲ್ಲಿ ಆರ್ ಅಂತ ಹಾಕಿದೀವಿ. ಎಸ್ ಅಥವಾ ES ಅಥವಾ IES ಸಮಥಿಂಗ್. ಸೊ ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಆಪ್ಷನಲ್ ಫೀಲ್ಡ್ ಐದರ್ ಫಸ್ಟಿಗೆ ಇರುತ್ತೆ ಅಥವಾ ಕೊನೆಗೆ ಇರುತ್ತೆ. ಎನಿ ಸಿಂಗ್ಯುಲರ್ V1 ಜೊತೆಗೆ V1 ಪ್ಲಸ್ ಎಸ್, ಆರ್ ES, ಆರ್ IES ಸಮಥಿಂಗ್. ಸೊ V1 ಜೊತೆಗೆ ಎಸ್ ಅಥವಾ ES ಅಥವಾ IES ಅನ್ನ ಹಾಕಬೇಕು. ಈಗ ಯಾವ್ಯಾವ್ದಕ್ಕೆ ಎಸ್ ಹಾಕಬೇಕು, ಯಾವ್ಯಾವ್ದಕ್ಕೆ ES ಹಾಕಬೇಕು, ಯಾವ್ಯಾವ್ದಕ್ಕೆ IES ಹಾಕಬೇಕು ಅನ್ನೋದಕ್ಕೆ ಇಂಗ್ಲಿಷ್ ಒಂದು ಫಾರ್ಮುಲಾ ಹೇಳುತ್ತೆ. ಯಾವುದೋ ಒಂದು ಪದ, ಯಾವುದೋ ಒಂದು ವರ್ಗು ಕೊನೆಗೆ ವೈ ಇಂದ ಎಂಡ್ ಆದ್ರೆ ಅದಕ್ಕೆ IES ಹಾಕು ಅಂತ ಎಲ್ಲ ರೂಲ್ಸ್ ಹೇಳುತ್ತೆ. ಬಟ್ ಆ ರೂಲ್ಸ್ ಇಟ್ಕೊಂಡ್ರೆ ತುಂಬಾ ಕಷ್ಟ ಮಾತಾಡೋದು, ಆಯ್ತಾ? ಸೊ ಹಂಗಾಗಿ ನೀವು ನಾರ್ಮಲಿ ಸುಮ್ಮನೆ ಬರೀಬೇಕು, ಅದು ಕರೆಕ್ಟ್ ಆಗಿ ಬರುತ್ತೆ, ಆಯ್ತಾ? ಫಾರ್ ಎಕ್ಸಾಂಪಲ್, ಈಗ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ಪವನ್ ಲಂಡನ್ ನಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಬೇಕು. ಪವನ್ ಲೀವ್ಸ್ ಇನ್ ಲಂಡನ್ ಅಂತ ಹೇಳಬೇಕು. ಅಲ್ಲಿ ಲೀವ್ ಅನ್ನೋದು ಮಾತ್ರ ಕ್ರಿಯಾಪದ. ಫಾರ್ ಎಕ್ಸಾಂಪಲ್, ಪವನ್ ಲೀವ್ಸ್ ಇನ್ ಲಂಡನ್. ನೋಡಿ, ಲೀವ್ ಅನ್ನೋದು ಮಾತ್ರ ಕ್ರಿಯಾಪದ. ಇಲ್ಲಿ ರೆಡ್ ಅಲ್ಲಿ ಏನಿದೆ ಎಸ್, ಅದನ್ನ ಆಡ್ ಮಾಡಿದೀವಿ ನಾವು.
ಪವನ್ ಲೀವ್ಸ್ ಇನ್ ಲಂಡನ್. ನೋಡಿ, ಈ ಫಾರ್ಮುಲಾ ಪ್ರಕಾರ V1 ಜೊತೆಗೆ ನಾವು ಏನನ್ನ ಆಡ್ ಮಾಡಿದೀವಿ? ಎಸ್ ನ ಆಡ್ ಮಾಡಿದೀವಿ. ಯಾಕೆ ಎಸ್ ನ ಆಡ್ ಮಾಡಿದ್ವಿ? ಪವನ್ ಅನ್ನೋದು ಸಿಂಗ್ಯುಲರ್ ಇದೆ. ಪವನ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ನಾವು ಲೀವ್ ಅನ್ನೋದಕ್ಕೆ ಎಸ್, ಪವನ್ ಲೀವ್ಸ್ ಇನ್ ಲಂಡನ್ ಅಂತ ಹೇಳಿದ್ವಿ. ಇದು 80% ಜನ ತಪ್ಪು ಮಾಡ್ತಾರೆ. ಇಂಗ್ಲಿಷಿನ ಮಾತಾಡೋರು 80% ಜನ ಇಲ್ಲಿ ತಪ್ಪು ಮಾಡ್ತಾರೆ. SES IES ಹಾಕಲ್ಲ. ಸರ್ SES IES ಹಾಕಲಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಕೊಲೆ ಆಗುತ್ತೆ ಇಂಗ್ಲಿಷು. ಸಿಂಗ್ಯುಲರ್ ಸೆಂಟೆನ್ಸ್ಗಳಿಗೆ ಎಸ್ ಅಥವಾ ಇಎಸ್ ಅಥವಾ ಐಎಸ್ ಅನ್ನು ಹಾಕ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಕೊಲೆ ಆಗುತ್ತೆ. ಸೊ ಎನಿ ಸಿಂಗ್ಯುಲರ್ ಬಂದಾಗ V1 ಜೊತೆಗೆ ಎಸ್ ಅಥವಾ ಇಎಸ್ ಅಥವಾ ಐಎಸ್ ಹಾಕ್ಲೇಬೇಕು. ರೆನ್ನೆನ್ ಮಾರ್ಟಿನ್ ಪುಣ್ಯಕ್ಕೆ ಬದುಕಿಲ್ಲ, ಬದುಕಿದ್ದಿದ್ರೆ ನೇಣು ಹಾಕೊಂಡ್ಬಿಡೋರು. ಸೊ ಅಲ್ಲಿ SES IES ಹಾಕ್ಲಿಲ್ಲ ಅಂದ್ರೆ. ನೆಕ್ಸ್ಟ್, ನನ್ನ ಕಸಿನ್, ಮೈ ಕಸಿನ್ ಅಂತ ಹೇಳ್ತೀವಿ. ಮೈ ಕಸಿನ್ ಅನ್ನೋದು ಸಿಂಗ್ಯುಲರ್ ಆಯ್ತು. ಹಾಗಾಗಿ ಲೈಕ್ ಜೊತೆಗೆ ಏನ್ ಬರಬೇಕು? ಎಸ್ ಆಡ್ ಆಗ್ಬೇಕು. ಮೈ ಕಸಿನ್ ಲೈಕ್ಸ್ ಬಿಗ್ ಸಿಟೀಸ್. ಮೈ ಕಸಿನ್ ಲೈಕ್ಸ್ ಬಿಗ್ ಸಿಟೀಸ್. ನನ್ನ ಕಸಿನ್ ದೊಡ್ಡ ಸಿಟೀಸ್ ಅಂದ್ರೆ ನನ್ನ ಕಸಿನ್ಗೆ ಇಷ್ಟ. ಯಾಕೆ ಲೈಕ್ಸ್ ಆಯ್ತು? ಇಲ್ಲಿ ಮೈ ಕಸಿನ್ ಅನ್ನೋದು ಸಿಂಗ್ಯುಲರ್ ಇದೆ. ಹಾಗಾಗಿ ವರ್ಬ್ ಜೊತೆಗೆ ಏನನ್ನ ಆಡ್ ಮಾಡಬೇಕು? ಎಸ್ ಅನ್ನ ಆಡ್ ಮಾಡಬೇಕು. ಮೈ ಕಸಿನ್ ಲೈಕ್ಸ್ ಬಿಗ್ ಸಿಟೀಸ್. ನೋಡಿ, ಪ್ರವೀಣ್ ಅನ್ನೋದು he starts at 7:30. he starts at 7:30 ಅಂದ್ರೆ ಅವನು ಶುರು ಮಾಡೋದು 7:30ಗೆ ಕೆಲಸನ. and finishes at 8 o'clock in the evening. ಅವನು ಮುಗಿಸೋದು ಎಷ್ಟೊತ್ತಿಗೆ? 8 o'clock in the evening. ರಾತ್ರಿ 8 ಗಂಟೆಗೆ ಮುಗಿಸ್ತಾನೆ ಅನ್ನೋ ಅರ್ಥದಲ್ಲಿ. ಪ್ರವೀಣ್ works very hard. he starts at 7:30 and finishes at 8 o'clock in the evening ಅಂತ ಹೇಳ್ತೀವಿ. ನೆಕ್ಸ್ಟ್, it costs a lot of money to build a hospital. ನೋಡಿ, ಕಾಸ್ಟ್ ಅನ್ನೋದು ವರ್ಬ್, ಅದಕ್ಕೆ ಎಸ್ ಆಡ್ ಮಾಡಿದ್ವಿ. ಇಟ್ ಅಂದ್ರೆ ಅಲ್ಲಿ ನಾವು ಇಟ್ ಕಾಸ್ಟ್ ಹಾಸ್ಪಿಟಲ್ ಸಿಂಗ್ಯುಲರ್ ಆದ್ರಿಂದ ಇಟ್ ಕಾಸ್ಟ್ ಎ ಲಾಟ್ ಆಫ್ ಮನಿ ಟು ಬಿಲ್ಡ್ ಎ ಹಾಸ್ಪಿಟಲ್. ತುಂಬಾ ದುಡ್ಡು ಖರ್ಚಾಗತ್ತೆ ಒಂದು ಹಾಸ್ಪಿಟಲ್ ನ ಕಟ್ಟಕ್ಕೆ. ಇಟ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಕಾಸ್ಟ್ ಗೆ ಏನ್ ಆಡ್ ಮಾಡಬೇಕು? ಎಸ್ ಅನ್ನ ಆಡ್ ಮಾಡಬೇಕು. ಇಲ್ಲಿ ನೋಡಿ, ಪ್ರವೀಣ್ ವರ್ಕ್ಸ್, ವರ್ಕ್ ಅನ್ನೋದು ಕ್ರಿಯಾಪದ, ಅದಕ್ಕೆ ಎಸ್ ಆಡ್ ಮಾಡಿದ್ವಿ. ಯಾಕೆ? ಪ್ರವೀಣ್ ಸಿಂಗ್ಯುಲರ್ ಇದೆ. ಹಾಗಾಗಿ ಸ್ಟಾರ್ಟ್ ಅನ್ನೋದು ಕ್ರಿಯಾಪದ, ಅದಕ್ಕೆ ಎಸ್ ಆಡ್ ಮಾಡಿದ್ವಿ. ಯಾಕೆ? ಅಲ್ಲಿ ಈ ಅಂದ್ರೆ ಪ್ರವೀಣ್ ಬಗ್ಗೆ ಮಾತಾಡ್ತಿದ್ವಿ. ಪ್ರವೀಣ್ ಅನ್ನೋದು ಸಿಂಗ್ಯುಲರ್ ಆಯ್ತು. ಫಿನಿಶ್ ಅನ್ನೋದು ಕ್ರಿಯಾಪದ, ಅದಕ್ಕೆ ಮತ್ತೆ ಆಡ್ ಯಾಕೆ ಎಸ್ ಯಾಕೆ ಆಡ್ ಮಾಡಿದೀವಿ ಅಂದ್ರೆ, ಸಾರಿ ಇಎಸ್ ಆಡ್ ಮಾಡಿದೀವಿ. ಯಾಕೆ ಇಎಸ್ ಆಡ್ ಮಾಡಿದೀವಿ ಅಂದ್ರೆ ಪ್ರವೀಣ್ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ಫಿನಿಶರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರಮ್ಯಾ ಯಾವಾಗ್ಲೂ ಕೆಲಸಕ್ಕೆ ಬೇಗ ಬರ್ತಾಳೆ ಅಂತ ಹೇಳ್ಬೇಕು. ರಮ್ಯಾ ಆಲ್ವೇಸ್ ಗೆಟ್ಸ್ ಟು ವರ್ಕ್ ಅರ್ಲಿ ಅಂತ ಹೇಳ್ತೀವಿ. ರಮ್ಯಾ ಸಿಂಗ್ಯುಲರ್, ಅದಕ್ಕೆ ಆಲ್ವೇಸ್, ಸಾರಿ ಇಲ್ಲಿ ಗೆಟ್ಸ್, ಗೆಟ್ಗೆ ಎಸ್ ಆಡ್ ಮಾಡಿದೀವಿ. ಆಲ್ವೇಸ್ ಅಲ್ಲ, ಆಲ್ವೇಸ್ ಅನ್ನೋದು ವರ್ಕ್ ಅಲ್ಲ, ಇಲ್ಲಿ ಗೆಟ್ಸ್. ರಮ್ಯಾ ಆಲ್ವೇಸ್ ಗೆಟ್ಸ್ ಟು ವರ್ಕ್ ಅರ್ಲಿ. ಗೆಟ್ಸ್ GET ಎಸ್. ಇಲ್ಲಿ ಗೆಟ್ಗೆ ಏನ್ ಆಡ್ ಮಾಡಿದೀವಿ? ಎಸ್ ನ ಆಡ್ ಮಾಡಿದೀವಿ. ಆಲ್ವೇಸ್ ವರ್ಬ್ ಅಲ್ಲ, ಗೆಟ್ಸ್ ವರ್ಬ್. ಈ ಮಿಸ್ಟೇಕ್ ಆಗಿದೆ. ರಮ್ಯಾ ಆಲ್ವೇಸ್ ಗೆಟ್ಸ್ ಟು ವರ್ಕ್ ಅರ್ಲಿ. ಮಾರ್ಕ್ ಯೂಶಲಿ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಮಾರ್ಕ್ ಅನ್ನೋದು ಸಿಂಗ್ಯುಲರ್, ಯೂಶಲಿ ಅನ್ನೋದು ಆಪ್ಷನಲ್, ಪ್ಲೇ ಅನ್ನೋದು ವರ್ಬ್. ಮಾರ್ಕ್ ಸಿಂಗ್ಯುಲರ್ ಇರೋದ್ರಿಂದ ಪ್ಲೇ ಜೊತೆಗೆ ಏನ್ ಆಡ್ ಮಾಡಿದೀವಿ? ಎಸ್ ಆಡ್ ಮಾಡಿದೀವಿ. ಮಾರ್ಕ್ ಯೂಶಲಿ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಮಾರ್ಕ್ ಯೂಶಲಿ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಅವಳು ವೀಕೆಂಡ್ಸ್ ಅಲ್ಲಿ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಬೇಕು. ಶಿ ಆಫನ್ ಗೋಸ್ ಅವೇ ಅಟ್ ವೀಕೆಂಡ್ಸ್. ಗೋಸ್, ಯಾಕೆ? ಜಿಯೋ ಅನ್ನೋದಷ್ಟೇ ವರ್ಬು, ನಮಗೆ ಗೋಸ್ ಅನ್ನೋ ವರ್ಬ್ ಇಲ್ಲ. ಗೋ ಅನ್ನೋದು ವರ್ಬ್ ಇದೆ, ಅದಕ್ಕೆ ಏನ್ ಆಡ್ ಮಾಡಿದ್ವಿ ನಾವು? ಇಎಸ್ ಆಡ್ ಮಾಡಿದ್ವಿ. ಸೊ ಏನಾಯ್ತು? ಗೋಸ್ ಆಯ್ತು. ಯಾಕೆ ಇಎಸ್ ಆಡ್ ಮಾಡಿದ್ವಿ? ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ನಾವು ಇಎಸ್ ಅನ್ನ ಆಡ್ ಮಾಡಿದ್ವಿ. ಶಿ ಆಫನ್ ಗೋಸ್ ಅವೇ ಅಟ್ ವೀಕೆಂಡ್ಸ್. ಅರ್ತ್, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳ್ಬೇಕು. ಅರ್ತ್ ಅನ್ನೋದು ಸಿಂಗ್ಯುಲರ್. ದ ಅರ್ತ್ ಗೋಸ್ ರೌಂಡ್ ದ ಸನ್ ಅಂತ ಹೇಳ್ತೀವಿ. ದ ಅರ್ತ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಗೋಸ್ ರೌಂಡ್ ದ ಸನ್. ದ ಅರ್ತ್ ಗೋಸ್ ರೌಂಡ್ ದ ಸನ್. ನನ್ನ ಫಾದರು ನ್ಯೂಸ್ ಪೇಪರ್ ದಿನ ಓದ್ತಾರೆ. ಮೈ ಫಾದರ್ ಸಿಂಗ್ಯುಲರ್. ರೀಡ್ಸ್, ಯಾಕೆ ರೀಡ್ಸ್ ಆಯ್ತು? ಸೊ ಮೈ ಫಾದರ್ ಸಿಂಗ್ಯುಲರ್ ಇರೋದ್ರಿಂದ ವರ್ಬ್ ಜೊತೆಗೆ ಎಸ್ ಅಥವಾ ಇಎಸ್ ಅಥವಾ ಐಎಸ್ ನ ಆಡ್ ಮಾಡಬೇಕು. ಮೈ ಫಾದರ್ ರೀಡ್ಸ್ ನ್ಯೂಸ್ ಪೇಪರ್ ಡೈಲಿ. ಮೈ ಫಾದರ್ ರೀಡ್ಸ್ ನ್ಯೂಸ್ ಪೇಪರ್ ಡೈಲಿ.
ಎಸ್ ಆಡ್ ಮಾಡಿದ್ವಿ, ES ಆಡ್ ಮಾಡಿದ್ವಿ, IES ಯಾವ ಸಂದರ್ಭದಲ್ಲೂ ಆಡ್ ಮಾಡಿಲ್ಲ. ಸೊ ಹೇಗೆ ಹೇಳ್ತೀವಿ, ಆಲ್ವೇಸ್ ಶಿ ಕ್ರೈಸ್ ಫಾರ್ ಸ್ಮಾಲ್ ಥಿಂಗ್ಸ್. ಆಲ್ವೇಸ್ ಶಿ ಕ್ರೈಸ್ ಫಾರ್ ಸ್ಮಾಲ್ ಥಿಂಗ್ಸ್. ನೋಡಿ, IES ಆಡ್ ಮಾಡಿದ್ವಿ, ಕ್ರೈ ಅನ್ನೋದು ಕ್ರಿಯಾಪದ, ಆ ವೈಯನ್ನು ತೆಗೆದು ಏನ್ ಮಾಡಿದ್ವಿ, IES ಆಡ್ ಮಾಡಿದ್ವಿ. ಸೊ ಆಲ್ವೇಸ್ ಶಿ ಕ್ರೈಸ್ ಫಾರ್ ಸ್ಮಾಲ್ ಥಿಂಗ್ಸ್. ಯಾವಾಗಲೂ ಅವಳು ಸಣ್ಣ ಸಣ್ಣ ವಿಷಯಗಳಿಗೆ ಅಳ್ತಾಳೆ ಅಂತ ಹೇಳ್ತಾ ಇದ್ವಿ. ಆಲ್ವೇಸ್ ಶಿ ಕ್ರೈಸ್ ಫಾರ್ ಸ್ಮಾಲ್ ಥಿಂಗ್ಸ್. ಈಗ ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಸಿಂಗ್ಯುಲರ್ ಬಂದಾಗ ನೆಗೆಟಿವ್ ಏನ್ ಬರುತ್ತೆ ಅಂತ. ಸೊ ಇಲ್ಲಿ ಫಾರ್ಮುಲಾ ನೋಡಿ, ಎನಿ ಸಿಂಗ್ಯುಲರ್ ಬಂದಾಗ ಆಪ್ಷನಲ್ ಫೀಲ್ಡ್ ಡಸಂಟ್ ಬರುತ್ತೆ, ಅದನ್ನು ಡಸ್ ನಾಟ್ ಅಂತ ಹೇಳ್ತೀವಿ. ಬಟ್ ನೀವು ಡಸಂಟ್ ಅನ್ನೋದಕ್ಕೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. V1 ಕ್ರಿಯಾಪದ ಸಮಥಿಂಗ್. ಎನಿ ಸಿಂಗ್ಯುಲರ್ ಬಂದಾಗ ಆಪ್ಷನಲ್ ಡಸಂಟ್, V1 ಸಮಥಿಂಗ್. ಇನ್ನೊಂದು ಫಾರ್ಮುಲಾ ಏನು ಬರುತ್ತೆ, ಆಪ್ಷನಲ್ ಫೀಲ್ಡ್ ಐದರ್ ಮೊದಲಿಗೆ ಬರ್ಬೋದು ಅಥವಾ ಕೊನೆಗೆ ಬರ್ಬೋದು. ಆಪ್ಷನಲ್ ಎನಿ ಸಿಂಗ್ಯುಲರ್ ಡಸಂಟ್ ಅಥವಾ ಡಸ್ ನಾಟ್ V1 ಸಮಥಿಂಗ್. ಆಪ್ಷನಲ್ ಫೀಲ್ಡ್ ಐದರ್ ಮೊದಲಿಗೆ ಬರ್ಬೋದು ಅಥವಾ ಕೊನೆಗೆ ಬರ್ಬೋದು. ಇಲ್ಲಿ ಡಸಂಟ್ ಬರಬೇಕು. IU ಎನಿ ಪ್ಲೂರಲ್ ಬಂದಾಗ ಡೋಂಟ್ ಬರ್ತಾ ಇತ್ತು, ಎನಿ ಸಿಂಗ್ಯುಲರ್ ಬಂದಾಗ ಡಸಂಟ್. ಮತ್ತೆ ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ V1 ಜೊತೆಗೆ ಎಸ್ ಅಥವಾ ES ಅಥವಾ IES ಆಡ್ ಆಗೋದಿಲ್ಲ. ಬರೀ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಮಾತ್ರ V1 ಜೊತೆಗೆ ಎಸ್, ES, IES ಆಡ್ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ V1 ಜೊತೆಗೆ ಎಸ್ ಮತ್ತೆ ES ಮತ್ತೆ IES ಆಡ್ ಆಗೋದಿಲ್ಲ. ಸೊ ಇದೊಂದನ್ನ ನೀವು ನೆನ್ಪಿಟ್ಕೊಬೇಕು. ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ಅವನು ಯೂಶಲಿ ನ್ಯೂಸ್ ಪೇಪರ್ ಅನ್ನ ಓದಲ್ಲ ಅಂತ ಹೇಳ್ಬೇಕು. ಅವನು, ಹಿ ಆಪ್ಷನಲ್ ಫೀಲ್ಡ್ ಯೂಶಲಿ ಡಸಂಟ್ ರೀಡ್ ನ್ಯೂಸ್ ಪೇಪರ್. ರೀಡ್ಸ್ ಆಗಬಾರ್ದು, ಯಾಕೆ, ನೆಗೆಟಿವ್ ಸೆಂಟೆನ್ಸ್. ಹಾಗಾಗಿ he usually doesn't read newspaper. He usually doesn't read newspaper. ಅವನು ಯೂಶಲಿ ನ್ಯೂಸ್ ಪೇಪರ್ ಅನ್ನ ಓದೋದಿಲ್ಲ ಅಂತ ಹೇಳ್ತೀವಿ. ಫ್ರೀಕ್ವೆಂಟ್ ಆಗಿ ರಘು ನಾನ್ ವೆಜ್ ಅನ್ನ ತಿನ್ನಲ್ಲ. ಫ್ರೀಕ್ವೆಂಟ್ಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನ ಐದರ್ ಫಸ್ಟಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಫ್ರೀಕ್ವೆಂಟ್ಲಿ ರಘು ಡಸಂಟ್ ಈಟ್ ನಾನ್ ವೆಜ್. ಫ್ರೀಕ್ವೆಂಟ್ಲಿ ರಘು ಡಸಂಟ್ ಈಟ್ ನಾನ್ ವೆಜ್. ನೋಡಿ, ಫ್ರೀಕ್ವೆಂಟ್ಲಿ ಅನ್ನೋದು ಆಪ್ಷನಲ್ ಫೀಲ್ಡ್, ರಘು ಅನ್ನೋದು ಒಬ್ಬ ವ್ಯಕ್ತಿ ಸಿಂಗ್ಯುಲರ್, ಹಾಗಾಗಿ ಏನ್ ಬಂತು, ಡಸಂಟ್ ಬಂತು. ಈಟ್ ಅನ್ನೋದು ಕ್ರಿಯಾಪದ, ನಾನ್ ವೆಜ್ ಅನ್ನೋದು ಸಮಥಿಂಗ್. ಆಯ್ತಾ, ಈಟ್, ಏಟ್, ಈಟನ್ ಅಂತ ಬರ್ತದೆ. ಈಟಿಂಗ್ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಈಟ್ ಅನ್ನೋದು ಕ್ರಿಯಾಪದ. ಫ್ರೀಕ್ವೆಂಟ್ಲಿ ರಘು ಡಸಂಟ್ ಈಟ್ ನಾನ್ ವೆಜ್ ಅಂತ ಹೇಳ್ತೀವಿ. ಪವನ್ ಟೆಂಪಲ್ಗೆ ದಿನ ಹೋಗಲ್ಲ ಅಂತ ಹೇಳಬೇಕು. ಇಲ್ಲಿ ಡೈಲಿ ಅನ್ನೋ ಒಂದು ಆಪ್ಷನಲ್ ಫೀಲ್ಡ್ ಅನ್ನ ಯೂಸ್ ಮಾಡಬೇಕು. ಡೈಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಪವನ್ ಡಸಂಟ್ ಗೋ ಟು ಟೆಂಪಲ್ ಡೈಲಿ. ಪವನ್ ಸಿಂಗ್ಯುಲರ್, ಹಂಗಾಗಿ ಡಸಂಟ್ ಬಂತು. V1 ಗೋ ಟು ಟೆಂಪಲ್ ಅನ್ನೋದು, ಟು ಟೆಂಪಲ್ ಅನ್ನೋದು ಸಮಥಿಂಗ್. ಡೈಲಿ ಅನ್ನೋದು ಏನಾಗುತ್ತೆ, ಆಪ್ಷನಲ್ ಫೀಲ್ಡ್ ಆಗುತ್ತೆ. ಪವನ್ ಡಸಂಟ್ ಗೋ ಟು ಟೆಂಪಲ್ ಡೈಲಿ. ಅವಳು ಕಾಫಿನ ಕುಡಿಯಲ್ಲ ಅಂತ ಹೇಳಬೇಕು. ಶಿ ಡಸಂಟ್ ಡ್ರಿಂಕ್ ಕಾಫಿ ಅಂತ ಹೇಳ್ತೀವಿ. ಶಿ ಸಿಂಗ್ಯುಲರ್, ಡಸಂಟ್ ಬಂತು, ಡ್ರಿಂಕ್ ಅನ್ನೋದು ವರ್ಬ್ ಆಯ್ತು, ಕಾಫಿ ಸಮಥಿಂಗ್ ಆಯ್ತು. ಶಿ ಡಸಂಟ್ ಡ್ರಿಂಕ್ ಕಾಫಿ. ನನ್ನ ಕಾರು ಹೆಚ್ಚು ಪೆಟ್ರೋಲ್ ಅನ್ನ ಕನ್ಸ್ಯೂಮ್ ಮಾಡಲ್ಲ ಅಂತ ಹೇಳ್ಬೇಕು. ಮೈ ಕಾರ್ ಸಿಂಗ್ಯುಲರ್, ಹಾಗಾಗಿ ಏನ್ ಬರಬೇಕು, ಡಸಂಟ್. ಮೈ ಕಾರ್ ಡಸಂಟ್ ಯೂಸ್ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಮೈ ಕಾರ್ ಡಸಂಟ್ ಯೂಸ್ ಮಚ್ ಪೆಟ್ರೋಲ್. ಮೈ ಕಾರ್ ಡಸಂಟ್ ಯೂಸ್ ಮಚ್ ಪೆಟ್ರೋಲ್. ಇಲ್ಲಿ ಯಾವುದೇ ಒಂದು ಆಪ್ಷನಲ್ ಫೀಲ್ಡ್ ಬಂದಿಲ್ಲ. ಮೈ ಕಾರ್ ಡಸಂಟ್ ಯೂಸ್ ಮಚ್ ಪೆಟ್ರೋಲ್. ಈಗ ಇನ್ನು ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಇಲ್ಲಿ ನೀವು ಒಂದನ್ನ ಕಂಡುಹಿಡ್ಕೊಬೇಕು. ಸಿಂಗ್ಯುಲರ್ ಬಂದಾಗ ವರ್ಬ್ ಜೊತೆಗೆ ಎಸ್ ಅಥವಾ ES ಅಥವಾ IES ಆಡ್ ಆಗತ್ತೆ. ಯಾವಾಗ, ಬರೀ ಪಾಸಿಟಿವ್ ಸೆಂಟೆನ್ಸಸ್ಗೆ ಮಾತ್ರ. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ವರ್ಬ್ ಜೊತೆಗೆ ಎಸ್ ಅಥವಾ ES ಅಥವಾ IES ಆಡ್ ಆಗೋದಿಲ್ಲ. ಅದನ್ನು ಮಾತ್ರ ನೀವು ನೆನ್ಪಿಡ್ಕೊಬೇಕು. ನೆಗೆಟಿವ್ ಸೆಂಟೆನ್ಸಸ್ ಕೆಲವು ಇನ್ನೊಂದು ಸ್ವಲ್ಪ ನೋಡೋಣ. ಪ್ರವೀಣ್ ಅವನ ಕೆಲಸನ ಚೆನ್ನಾಗಿ ಮಾಡಲ್ಲ. ಪ್ರವೀಣ್ ಸಿಂಗ್ಯುಲರ್, ಪ್ರವೀಣ್ ಡಸಂಟ್ ಡೂ ಹಿಸ್ ಜಾಬ್ ವೆರಿ ವೆಲ್. ಪ್ರವೀಣ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಬಂತು ಡಸಂಟ್ ಬಂತು.
ಡೂ ಅನ್ನೋದು ವರ್ಬ್, ಹಿಸ್ ಜಾಬ್ ವೆರಿ ವೆಲ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಪ್ರವೀಣ್ ಡಸಂಟ್ ಡೂ ಹಿಸ್ ಜಾಬ್ ವೆರಿ ವೆಲ್. ಮಂತ್ಲಿ ನನ್ನ ಫ್ರೆಂಡು ದುಡ್ಡನ್ನ ಅವನ ಪೇರೆಂಟ್ಸ್ಗೆ ಕಳಿಸಲ್ಲ ಅಂತ ಹೇಳಬೇಕು. ಮಂತ್ಲಿ ಅನ್ನೋದು ಆಪ್ಷನಲ್ ಫ್ರೀ, ಮೈ ಫ್ರೆಂಡ್ ಸಿಂಗ್ಯುಲರ್, ಹಂಗಾಗಿ ಏನ್ ಬರಬೇಕು ಡಸಂಟ್, ವರ್ಬ್ ಏನ್ ಬರಬೇಕು ಸೆಂಟ್ ಮನಿ ಟು ಹಿಸ್ ಪೇರೆಂಟ್ಸ್, ಅವನ ಪೇರೆಂಟ್ಸ್ಗೆ. ಮಂತ್ಲಿ ಮೈ ಫ್ರೆಂಡ್ ಡಸಂಟ್ ಸೆಂಡ್ ಮನಿ ಟು ಹಿಸ್ ಪೇರೆಂಟ್ಸ್. ಮಂತ್ಲಿ ಅನ್ನೋದು ಆಪ್ಷನಲ್, ಮೈ ಫ್ರೆಂಡ್ ಅನ್ನೋದು ಸಿಂಗ್ಯುಲರ್ ಬಂದಿರ್ತದೆ, ಡಸಂಟ್ ಬರುತ್ತೆ, ಸೆಂಡ್ ಅನ್ನೋದು ಕ್ರಿಯಾಪದ, ಮನಿ ಟು ಹಿಸ್ ಪೇರೆಂಟ್ಸ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಮಂತ್ಲಿ ಮೈ ಫ್ರೆಂಡ್ ಡಸಂಟ್ ಸೆಂಡ್ ಮನಿ ಟು ಹಿಸ್ ಪೇರೆಂಟ್ಸ್. ಓಕೆ, ಇಲ್ಲಿ ನೋಡಿ ಸೆಂಡ್ ಬಂತು, ಕಳಿಸ್ತಾನೆ. ಪಾಸಿಟಿವ್ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತೀವಿ, ಮಂತ್ಲಿ ಮೈ ಫ್ರೆಂಡ್ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಆದ್ರೆ ವರ್ಬ್ ಜೊತೆಗೆ ನಾವು ಎಸ್ ಮತ್ತೆ ಇ ಎಸ್ ಅನ್ನ ಆಡ್ ಮಾಡೋದಿಲ್ಲ. ನೆಕ್ಸ್ಟ್, ಪಾಲ್ ಯೂಶಲಿ ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂತ ಹೇಳಬೇಕು. ಪಾಲ್ ಯೂಶಲಿ ಡಸಂಟ್ ಹ್ಯಾವ್ ಬ್ರೇಕ್ಫಾಸ್ಟ್. ಹ್ಯಾವ್ ಅನ್ನೋದು ಒಂದು ಕ್ರಿಯಾಪದ. ಪಾಲ್ ಯೂಶಲಿ ಡಸಂಟ್ ಹ್ಯಾವ್ ಬ್ರೇಕ್ಫಾಸ್ಟ್. ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ಪಾಲ್ ಎನಿ ಸಿಂಗ್ಯುಲರ್, ಯೂಶಲಿ ಆಪ್ಷನಲ್ ಫೀಲ್ಡ್ ಮಧ್ಯ ಹಾಕಿದೀವಿ, ಡಸಂಟ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡಿದೀವಿ. ಯಾಕೆ ಡಸಂಟ್ ಬಂತು, ಪಾಲ್ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ಡಸಂಟ್ ಬಂತು. ಹ್ಯಾವ್ ವರ್ಬ್, ಬ್ರೇಕ್ಫಾಸ್ಟ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಪಾಲ್ ಯೂಶಲಿ ಡಸಂಟ್ ಹ್ಯಾವ್ ಬ್ರೇಕ್ಫಾಸ್ಟ್. ಜಾನ್ ಪಿಯಾನೋನ ತುಂಬಾ ಚೆನ್ನಾಗಿ ನುಡಿಸೋದಿಲ್ಲ ಅಂತ ಹೇಳಬೇಕು. ಜಾನ್ ಡಸಂಟ್ ಪ್ಲೇ ದ ಪಿಯಾನೋ ವೆರಿ ವೆಲ್. ಜಾನ್ ಸಿಂಗ್ಯುಲರ್, ಹಾಗಾಗಿ ಏನ್ ಬಂತು ಡಸಂಟ್ ಬಂತು. ಪ್ಲೇ ಅನ್ನೋದು ವರ್ಬ್, ದ ಪಿಯಾನೋ ವೆರಿ ವೆಲ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಜಾನ್ ಡಸಂಟ್ ಪ್ಲೇ ದ ಪಿಯಾನೋ ವೆರಿ ವೆಲ್. ಜಾನ್ ಅನ್ನೋದು ಪರ್ಸನ್ ಸಿಂಗ್ಯುಲರ್, ಹಾಗಾಗಿ ಡಸಂಟ್ ಬಂತು. ಪ್ಲೇ ಕ್ರಿಯಾಪದ, ದ ಪಿಯಾನೋ ವೆರಿ ವೆಲ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಅವನು ನ್ಯೂಸ್ ಪೇಪರ್ ಅನ್ನ ಪ್ರತಿದಿನ ಓದೋದಿಲ್ಲ. ಹಿ ಡಸಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ. He doesn't read newspaper daily. He ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಏನ್ ಬಂತು ಡಸಂಟ್ ಬಂತು. ರೀಡ್ ಅನ್ನೋದು ಕ್ರಿಯಾಪದ, ನ್ಯೂಸ್ ಪೇಪರ್ ಅನ್ನೋದು ಸಮಥಿಂಗ್, ಡೈಲಿ ಅನ್ನೋದು ಆಪ್ಷನಲ್ ಫೀಲ್ಡ್. ಆಪ್ಷನಲ್ ಫೀಲ್ಡ್ ಅನ್ನ ಮೊದಲಿಗಾದ್ರೂ ಹಾಕ್ಬೋದು, ಕೊನೆಗಾದ್ರೂ ಹಾಕ್ಬೋದು. ಡೈಲಿ ಹಿ ಡಸಂಟ್ ರೀಡ್ ನ್ಯೂಸ್ ಪೇಪರ್ ಅಂತ ನಾವು ಹೇಳ್ಬೋದು, ಅಥವಾ ಹಿ ಡಸಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ ಅಂತ ಸಹ ಹೇಳ್ಬೋದು. ನೆಕ್ಸ್ಟ್, ಕೆಲವು ಸರಿ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ ಅನ್ನ ನಾವು ಫ್ಯೂಚರ್ ರೆಫರೆನ್ಸ್ ಹಾಕಿ ಹೇಳ್ತೀವಿ. ಫ್ಯೂಚರ್ ರೆಫರೆನ್ಸ್ ಅಂದ್ರೆ ಐ ಗೋ ಟು ಮೈಸೂರ್ ಟುಮಾರೋ ಅಂತ ಹೇಳ್ತೀವಿ. ಐ ಗೋ ಅನ್ನೋದು ಕ್ರಿಯಾಪದ, ಟು ಮೈಸೂರ್ ಅನ್ನೋದು ಸಮಥಿಂಗ್, ಟುಮಾರೋ ಅನ್ನೋದು ಏನಾಗುತ್ತೆ ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ನಾನು ಮೈಸೂರಿಗೆ ಹೋಗುತ್ತೇನೆ ನಾಳೆ, ಅಥವಾ ನಾಳೆ ನಾನು ಮೈಸೂರಿಗೆ ಹೋಗ್ತೀನಿ ಅಂತ. ಸೊ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ ವಿತ್ ಫ್ಯೂಚರ್ ರೆಫರೆನ್ಸ್. ಇದನ್ನು ನೀವು ಒಂದು ಡೌಟ್ ಬರ್ಬೋದು, ಸರ್ ವಿಲ್ ಹಾಕಿ ಹೇಳ್ಬೋದಲ್ಲ, ವಿಲ್ ಹಾಕಿ ಹೇಳ್ಬೋದು. ಐ ವಿಲ್ ಗೋ ಟು ಮೈಸೂರ್ ಟುಮಾರೋ ಅಂತ ಹೇಳ್ಬೋದು. ಆದ್ರೆ ಇದನ್ನ ಕೆಲವರು ಹೇಳ್ತಾರೆ, ಅಂದ್ರೆ ಇದನ್ನ ನೀವು ಮಾತಾಡ್ತಿರೋ ಬಿಡ್ತಿರೋ, ಬಟ್ ನಿಮಗಿದು ಗೊತ್ತಿರಬೇಕು. ಬೇರೆಯವರು ಮಾತಾಡಿದ್ರೆ ಅದು ತಪ್ಪಲ್ಲ, ಅದು ನೀವು ಮಾತಾಡಿದ್ರು ಅದು ತಪ್ಪಲ್ಲ. ಸೊ ಈ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ನಾಳೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳಬೇಕು. ಐ ವಿಲ್ ಗೋ ಟು ಮಾರ್ಕೆಟ್ ಟುಮಾರೋ ಅಂತ ಹೇಳ್ಬೋದು. ಅದನ್ನ ಇನ್ನೂ ಒಂದು ರೀತಿ ಹೇಳ್ಬೋದು. ಹೇಗೆ, ಐ ಗೋ ಟು ಮಾರ್ಕೆಟ್ ಟುಮಾರೋ. ಫಾರ್ಮ್ ಮಾಡಿ, ಐ ಮೆಂಬರ್ ವರ್ಬ್ ಗೋ ಟು ಮಾರ್ಕೆಟ್ ಸಮಥಿಂಗ್, ಟುಮಾರೋ ಫ್ಯೂಚರ್ ರೆಫರೆನ್ಸ್. ಈ ರೆಡ್ ಕಲರ್ ಅಲ್ಲಿ ಏನಾಗುತ್ತೆ ಫ್ಯೂಚರ್ ರೆಫರೆನ್ಸ್, ರೆಫರೆನ್ಸ್ ಫ್ಯೂಚರ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್, ಅವಳು ಅವಳ ಬುಕ್ಕನ್ನ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಾಳೆ. ಶಿ ರಿಲೀಸಸ್. ಯಾಕೆ ರಿಲೀಸಸ್ ಆಯ್ತು? ಶಿ ಸಿಂಗ್ಯುಲರ್ ಇದೆ, ಹಾಗಾಗಿ ವರ್ಬ್ ಜೊತೆಗೆ ಎಸ್ ಅಥವಾ ಇ ಎಸ್ ಆಡ್ ಮಾಡಬೇಕು. ಹಾಗಾಗಿ ರಿಲೀಸಸ್ ಆಯ್ತು. ಶಿ ರಿಲೀಸಸ್ ಹರ್ ಬುಕ್. ಅವಳ ಬುಕ್ ಅನ್ನ ಯಾವಾಗ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಾಳೆ. ಇಲ್ಲಿ ನೆಕ್ಸ್ಟ್ ಮಂತ್ ಅನ್ನೋದು ಏನಾಗುತ್ತೆ ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಶಿ ರಿಲೀಸಸ್ ಹರ್ ಬುಕ್ ನೆಕ್ಸ್ಟ್ ಮಂತ್. ಅವನು ದುಡ್ಡನ್ನ ಅವನ ಪೇರೆಂಟ್ಸ್ಗೆ ನೆಕ್ಸ್ಟ್ ವೀಕ್ ಕಳಿಸ್ತಾನೆ. ಅಲ್ಲಿ ನೆಕ್ಸ್ಟ್ ವೀಕ್ ಅನ್ನೋದು ಏನಾಗುತ್ತೆ ಮತ್ತೆ ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಹಿ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್ ನೆಕ್ಸ್ಟ್ ವೀಕ್.
ಹಿ ಸೆಂಡ್ಸ್. ಯಾಕೆ ಸೆಂಡ್ಸ್ ಆಯ್ತು? ಇಲ್ಲಿ ಹಿ ಅಂತ ಇದೆ, ಹಿ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಸೆಂಡ್ ಕ್ರಿಯಾಪದಕ್ಕೆ ಎಸ್ ಆಡ್ ಮಾಡಿದ್ವಿ. ಹಿ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್, ಇದು ಸಮಥಿಂಗ್ ಆಯ್ತು. ನೆಕ್ಸ್ಟ್ ವೀಕ್ ಅನ್ನೋದು ಏನಾಯ್ತು? ಫ್ಯೂಚರ್ ರೆಫರೆನ್ಸ್ ಆಯ್ತು. ಹಿ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್ ನೆಕ್ಸ್ಟ್ ವೀಕ್. ನಾನು ಫ್ರೂಟ್ಸ್ ಅನ್ನ ನಾಳೆ ತಿನ್ನೋದಿಲ್ಲ. ಐ ಡೋಂಟ್ ಈಟ್ ಫ್ರೂಟ್ಸ್ ಟುಮಾರೋ. ಐ ಡೋಂಟ್ ಈಟ್ ಫ್ರೂಟ್ಸ್ ಟುಮಾರೋ. ಹಾಗಾಗಿ ಏನ್ ಬರಬೇಕು? ಡೋಂಟ್ ಬರಬೇಕು. ಈಟ್ ಅನ್ನೋದು ಕ್ರಿಯಾಪದ, ಫ್ರೂಟ್ಸ್ ಹಣ್ಣುಗಳು ಸಮಥಿಂಗ್, ಟುಮಾರೋ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಅವರು ಇಂಡಿಯಾಕ್ಕೆ ನೆಕ್ಸ್ಟ್ ಇಯರ್ ಬರಲ್ಲ, ಅವರು ದೇ ಬಂದಿರೋದ್ರಿಂದ ಏನ್ ಬರಬೇಕು? ಡೋಂಟ್. ದೇ ಡೋಂಟ್ ಕಮ್ ಟು ಇಂಡಿಯಾ ನೆಕ್ಸ್ಟ್ ಇಯರ್. ಇಲ್ಲಿ ನೆಕ್ಸ್ಟ್ ಇಯರ್ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ದೇ ಡೋಂಟ್ ಕಮ್ ಟು ಇಂಡಿಯಾ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ನೀವು ಇಲ್ಲಿ ಒಂದನೇ ಜ್ಞಾಪಕ ಇಟ್ಕೊಳ್ಬೇಕು. ವರ್ಬ್ಸ್ ಯೂಸೇಜ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೈಮ್. ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂದ್ರೇನು? ಆಕ್ಷನ್ಸ್ ದಟ್ ವಿ ರಿಪೀಟ್ ಅಂತ ಹೇಳ್ತೀವಿ. ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಮಾಡ್ತೀವಿ ಅಂತದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ತೀವಿ. ಇಲ್ಲಿ ಫಾರ್ಮುಲಾ ಹೆಂಗ್ ಬರುತ್ತೆ? ಐ ಯು ಎನಿ ಪ್ಲೂರಲ್ ಬಂದಾಗ ಒಂದು ಫಾರ್ಮುಲಾ ಆಪ್ಷನಲ್ ಫೀಲ್ಡ್ ಮಧ್ಯ ಬರುತ್ತೆ. ವಿ ವಾಂಟ್ ಸಮಥಿಂಗ್. ಐ ಆಫನ್ ಗೋ ಟು ಮಾರ್ಕೆಟ್. ನಾನು ಪದೇ ಪದೇ ಮಾರ್ಕೆಟ್ಗೆ ಹೋಗ್ತೀನಿ ಅಂತ. ಅದೇ ಇನ್ನೊಂದು ಆಪ್ಷನಲ್ ಫೀಲ್ಡ್ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಕೆಲವು ಆಪ್ಷನಲ್ಸ್ ಮೊದಲಿಗೆ ಹಾಕ್ಬೋದು, ಕೆಲವನ್ನ ಕೊನೆಗೆ ಹಾಕ್ಬೋದು. ಅಂದ್ರೆ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು, ಎರಡೂ ಕಡೆ ಹಾಕ್ಬಾರ್ದು. ಡೈಲಿ ಐ ರೀಡ್ ನ್ಯೂಸ್ ಪೇಪರ್ ಅಥವಾ ಐ ರೀಡ್ ನ್ಯೂಸ್ ಪೇಪರ್ ಡೈಲಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಎನಿ ಸಿಂಗ್ಯುಲರ್ ಬಂದಾಗ ವರ್ಬ್ ಜೊತೆಗೆ ಎಸ್ ಅಥವಾ ಇಎಸ್ ಅಥವಾ ಐಇಎಸ್ ಅನ್ನ ಆಡ್ ಮಾಡಲೇಬೇಕು. ಅದನ್ನು ನೀವು ಆಡ್ ಮಾಡಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಬಟ್ ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ಎಸ್ ಇಎಸ್ ಐಇಎಸ್ ಆಡ್ ಆಗೋದಿಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇದು ಒಂದು ಚಾಪ್ಟರ್ ತುಂಬಾ ಬೇಸ್ ನೆಕ್ಸ್ಟ್ ಎಲ್ಲಾ ಚಾಪ್ಟರ್ಸ್ ಇದೆ. ಯಾಕೆಂದ್ರೆ ಪ್ರತಿಯೊಂದು ಇವಾಗ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟೆ. ನಿನ್ನೆ ನಾನು ಮೈಸೂರಿಗೆ ಹೋಗಿದ್ದೆ, ಅದು ಪಾಸ್ಟ್. ನಾಳೆ ಮೈಸೂರಿಗೆ ಹೋಗ್ತೀನಿ, ಫ್ಯೂಚರ್. ನಾನು ದಿನ ಮೈಸೂರಿಗೆ ಹೋಗ್ತೀನಿ ಅನ್ನೋದನ್ನ ಯಾವಾಗಲೇ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕು. ಅಂದ್ರೆ ಯಾವ ಕ್ರಿಯೆಯನ್ನ ನೀವು ಪದೇ ಪದೇ ಮಾಡ್ತಾ ಇರ್ತೀರಾ ಅಂತದನ್ನ ನಾವು ಯಾವ್ದ್ರಲ್ಲಿ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕು. ಆಕ್ಷನ್ಸ್ ದಟ್ ವಿ ರಿಪೀಟ್. ನಿನ್ನೆ ನಾನು ನ್ಯೂಸ್ ಪೇಪರ್ನ ಓದ್ದೆ, ಪಾಸ್ಟ್. ನಾಳೆ ನಾನು ನ್ಯೂಸ್ ಪೇಪರ್ನ ಓದ್ತೀನಿ, ಫ್ಯೂಚರ್. ದಿನ ನಾನು ನ್ಯೂಸ್ ಪೇಪರ್ನ ಓದ್ತೀನಿ, ಅದನ್ನ ಯಾವ್ದ್ರಲ್ಲಿ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕು. ನೆಕ್ಸ್ಟ್ He starts at 7:30. He starts at 7:30 ಅಂದ್ರೆ ಅವನು ಶುರು ಮಾಡೋದು 7:30ಗೆ ಕೆಲಸನ. And finishes at 8 o'clock in the evening. ಅವನು ಮುಗಿಸೋದು ಎಷ್ಟೊತ್ತಿಗೆ? 8 o'clock in the evening. ರಾತ್ರಿ 8 ಗಂಟೆಗೆ ಮುಗಿಸ್ತಾನೆ ಅನ್ನೋ ಅರ್ಥದಲ್ಲಿ. ಪ್ರವೀಣ್ works very hard. He starts at 7:30 and finishes at 8 o'clock in the evening ಅಂತ ಹೇಳ್ತೀವಿ. ನೆಕ್ಸ್ಟ್, it costs a lot of money to build a hospital. ನೋಡಿ, ಕಾಸ್ಟ್ ಅನ್ನೋದು ವರ್ಬ್, ಅದಕ್ಕೆ ಎಸ್ ಆಡ್ ಮಾಡಿದ್ವಿ. ಇಟ್ ಅಂದ್ರೆ ಅಲ್ಲಿ ನಾವು ಇಟ್ ಕಾಸ್ಟ್ ಹಾಸ್ಪಿಟಲ್ ಸಿಂಗ್ಯುಲರ್ ಆದ್ರಿಂದ ಇಟ್ ಕಾಸ್ಟ್ ಎ ಲಾಟ್ ಆಫ್ ಮನಿ ಟು ಬಿಲ್ಡ್ ಎ ಹಾಸ್ಪಿಟಲ್. ತುಂಬಾ ದುಡ್ಡು ಖರ್ಚಾಗತ್ತೆ ಒಂದು ಹಾಸ್ಪಿಟಲ್ ನ ಕಟ್ಟಕ್ಕೆ. ಇಟ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಕಾಸ್ಟ್ ಗೆ ಏನ್ ಆಡ್ ಮಾಡಬೇಕು? ಎಸ್ ಅನ್ನ ಆಡ್ ಮಾಡಬೇಕು. ಇಲ್ಲಿ ನೋಡಿ, ಪ್ರವೀಣ್ ವರ್ಕ್ಸ್. ವರ್ಕ್ ಅನ್ನೋದು ಕ್ರಿಯಾಪದ, ಅದಕ್ಕೆ ಎಸ್ ಆಡ್ ಮಾಡಿದ್ವಿ. ಯಾಕೆ? ಪ್ರವೀಣ್ ಸಿಂಗ್ಯುಲರ್ ಇದೆ, ಹಾಗಾಗಿ. ಸ್ಟಾರ್ಟ್ ಅನ್ನೋದು ಕ್ರಿಯಾಪದ, ಅದಕ್ಕೆ ಎಸ್ ಆಡ್ ಮಾಡಿದ್ವಿ. ಯಾಕೆ? ಅಲ್ಲಿ ಹಿ ಅನ್ನ ಪ್ರವೀಣ್ ಬಗ್ಗೆ ಮಾತಾಡ್ತಿದ್ವಿ, ಪ್ರವೀಣ್ ಅನ್ನೋದು ಸಿಂಗ್ಯುಲರ್ ಆಯ್ತು. ಫಿನಿಶ್ ಅನ್ನೋದು ಕ್ರಿಯಾಪದ, ಅದಕ್ಕೆ ಮತ್ತೆ ಆಡ್ ಯಾಕೆ ಯಾಕೆ ಆಡ್ ಮಾಡಿದೀವಿ ಅಂದ್ರೆ, ಸಾರಿ, ಇಎಸ್ ಆಡ್ ಮಾಡಿದೀವಿ. ಯಾಕೆ ಇಎಸ್ ಆಡ್ ಮಾಡಿದೀವಿ ಅಂದ್ರೆ ಪ್ರವೀಣ್ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ಫಿನಿಶರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರಮ್ಯಾ ಯಾವಾಗಲೂ ಕೆಲಸಕ್ಕೆ ಬೇಗ ಬರ್ತಾಳೆ ಅಂತ ಹೇಳ್ಬೇಕು. ರಮ್ಯಾ ಆಲ್ವೇಸ್ ಗೆಟ್ಸ್ ಟು ವರ್ಕ್ ಅರ್ಲಿ ಅಂತ ಹೇಳ್ತೀವಿ. ರಮ್ಯಾ ಸಿಂಗ್ಯುಲರ್, ಅದಕ್ಕೆ ಆಲ್ವೇಸ್, ಸಾರಿ, ಇಲ್ಲಿ ಗೆಟ್ಸ್, ಗೆಟ್ಗೆ ಎಸ್ ಆಡ್ ಮಾಡಿದ್ದೀನಿ, ಆಲ್ವೇಸ್ ಅಲ್ಲ. ಆಲ್ವೇಸ್ ಅನ್ನೋದು ವರ್ಕ್ ಅಲ್ಲ, ಇಲ್ಲಿ ಗೆಟ್ಸ್. ರಮ್ಯಾ ಆಲ್ವೇಸ್ ಗೆಟ್ಸ್ ಟು ವರ್ಕ್ ಅರ್ಲಿ. ಗೆಟ್ಸ್, ಜಿಇಟಿ ಎಸ್. ಇಲ್ಲಿ ಗೆಟ್ಗೆ ಏನ್ ಆಡ್ ಮಾಡಿದೀವಿ? ಎಸ್ ಅನ್ನ ಆಡ್ ಮಾಡಿದೀವಿ. ಆಲ್ವೇಸ್ ವರ್ಬ್ ಅಲ್ಲ, ಗೆಟ್ಸ್ ವರ್ಬ್. ಇಲ್ಲಿ ಮಿಸ್ಟೇಕ್ ಆಗಿದೆ. ರಮ್ಯಾ ಆಲ್ವೇಸ್ ಗೆಟ್ಸ್ ಟು ವರ್ಕ್ ಅರ್ಲಿ. ಮಾರ್ಕ್ ಯೂಶಲಿ
ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಮಾರ್ಕ್ ಅನ್ನೋದು ಸಿಂಗ್ಯುಲರ್, ಯೂಶುವಲಿ ಅನ್ನೋದು ಆಪ್ಷನಲ್, ಪ್ಲೇ ಅನ್ನೋದು ವರ್ಬ್. ಮಾರ್ಕ್ ಸಿಂಗ್ಯುಲರ್ ಇರೋದ್ರಿಂದ ಪ್ಲೇ ಜೊತೆಗೆ ಏನ್ ಆಡ್ ಮಾಡಿದೀವಿ? ಎಸ್ ಆಡ್ ಮಾಡಿದೀವಿ. ಮಾರ್ಕ್ ಯೂಶುವಲಿ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಮಾರ್ಕ್ ಯೂಶುವಲಿ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್. ಅವಳು ವೀಕೆಂಡ್ಸ್ ಅಲ್ಲಿ ಹೊರಗಡೆ ಹೋಗ್ತಾಳೆ ಅಂತ ಹೇಳಬೇಕು. ಶಿ ಆಫನ್ ಗೋಸ್ ಅವೇ ಅಟ್ ವೀಕೆಂಡ್ಸ್. ಗೋಸ್ ಯಾಕೆ? ಜಿಯೋ ಅನ್ನೋದಷ್ಟೇ ವರ್ಬು, ನಮಗೆ ಗೋಸ್ ಅನ್ನೋ ವರ್ಬ್ ಇಲ್ಲ. ಗೋ ಅನ್ನೋದು ವರ್ಬ್ ಇದೆ, ಅದಕ್ಕೆ ಏನ್ ಆಡ್ ಮಾಡಿದ್ವಿ ನಾವು? ಇ ಎಸ್ ಆಡ್ ಮಾಡಿದ್ವಿ. ಸೊ ಏನಾಯ್ತು? ಗೋಸ್ ಆಯ್ತು. ಯಾಕೆ ಇ ಎಸ್ ಆಡ್ ಮಾಡಿದ್ವಿ? ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್ ಇದೆ, ಹಂಗಾಗಿ ನಾವು ಇ ಎಸ್ ಅನ್ನ ಆಡ್ ಮಾಡಿದ್ವಿ. ಶಿ ಆಫನ್ ಗೋಸ್ ಅವೇ ಅಟ್ ವೀಕೆಂಡ್ಸ್. ಅರ್ತ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಬೇಕು. ಅರ್ತ್ ಅನ್ನೋದು ಸಿಂಗ್ಯುಲರ್. ದ ಅರ್ತ್ ಗೋಸ್ ರೌಂಡ್ ದ ಸನ್ ಅಂತ ಹೇಳ್ತೀವಿ. ದ ಅರ್ತ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಗೋಸ್ ರೌಂಡ್ ದ ಸನ್. ದ ಅರ್ತ್ ಗೋಸ್ ರೌಂಡ್ ದ ಸನ್. ನನ್ನ ಫಾದರು ನ್ಯೂಸ್ ಪೇಪರ್ ಅನ್ನ ದಿನ ಓದ್ತಾರೆ. ಮೈ ಫಾದರ್ ಸಿಂಗ್ಯುಲರ್. ರೀಡ್ಸ್ ಯಾಕೆ ರೀಡ್ಸ್ ಆಯ್ತು? ಸೊ ಮೈ ಫಾದರ್ ಸಿಂಗ್ಯುಲರ್ ಇರೋದ್ರಿಂದ ವರ್ಬ್ ಜೊತೆಗೆ ಎಸ್ ಅಥವಾ ಇ ಎಸ್ ಅಥವಾ ಇ ಎಸ್ ನ ಆಡ್ ಮಾಡಬೇಕು. ಮೈ ಫಾದರ್ ರೀಡ್ಸ್ ನ್ಯೂಸ್ ಪೇಪರ್ ಡೈಲಿ. ಮೈ ಫಾದರ್ ರೀಡ್ಸ್ ನ್ಯೂಸ್ ಪೇಪರ್ ಡೈಲಿ. ಎಸ್ ಆಡ್ ಮಾಡಿದ್ವಿ, ಇ ಎಸ್ ಆಡ್ ಮಾಡಿದ್ವಿ. ಐ ಎಸ್ ಯಾವ ಸಂದರ್ಭದಲ್ಲೂ ಆಡ್ ಮಾಡಿಲ್ಲ. ಸೊ ಹೇಗೆ ಹೇಳ್ತೀವಿ? ಆಲ್ವೇಸ್ ಶಿ cries for small things. Always she cries for small things. ನೋಡಿ, ಐ ಎಸ್ ಆಡ್ ಮಾಡಿದ್ವಿ. ಕ್ರೈ ಅನ್ನೋದು ಕ್ರಿಯಾಪದ, ಆ ವೈ ಅನ್ನ ತೆಗೆದು ಏನ್ ಮಾಡಿದ್ವಿ? ಐ ಎಸ್ ಅನ್ನ ಆಡ್ ಮಾಡಿದ್ವಿ. ಸೊ ಆಲ್ವೇಸ್ ಶಿ ಕ್ರೈಸ್ ಫಾರ್ ಸ್ಮಾಲ್ ಥಿಂಗ್ಸ್. ಯಾವಾಗಲೂ ಅವಳು ಸಣ್ಣ ಸಣ್ಣ ವಿಷಯಗಳಿಗೆ ಅಳ್ತಾಳೆ ಅಂತ ಹೇಳ್ತಾ ಇದ್ವಿ. ಆಲ್ವೇಸ್ ಶಿ ಕ್ರೈಸ್ ಫಾರ್ ಸ್ಮಾಲ್ ಥಿಂಗ್ಸ್. ಈಗ ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಸಿಂಗ್ಯುಲರ್ ಬಂದಾಗ ನೆಗೆಟಿವ್ ಏನ್ ಬರುತ್ತೆ ಅಂತ. ಸೊ ಇಲ್ಲಿ ಫಾರ್ಮುಲಾ ನೋಡಿ. ಎನಿ ಸಿಂಗ್ಯುಲರ್ ಬಂದಾಗ ಆಪ್ಷನಲ್ ಫ್ರೇಸ್ ಡಸಂಟ್ ಬರುತ್ತೆ, ಅದನ್ನು ಡಸ್ ನಾಟ್ ಅಂತ ಹೇಳ್ತೀವಿ. ಬಟ್ ನೀವು ಡಸಂಟ್ ಅನ್ನೋದನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. V1 ಕ್ರಿಯಾಪದ ಸಮಥಿಂಗ್. ಎನಿ ಸಿಂಗ್ಯುಲರ್ ಬಂದಾಗ ಆಪ್ಷನಲ್ ಡಸಂಟ್, V1 ಸಮಥಿಂಗ್. ಇನ್ನೊಂದು ಫಾರ್ಮುಲಾ ಏನು ಬರುತ್ತೆ? ಆಪ್ಷನಲ್ ಫೀಲ್ಡ್ ಐದರ್ ಮೊದಲಿಗೆ ಬರ್ಬೋದು ಅಥವಾ ಕೊನೆಗೆ ಬರ್ಬೋದು. ಆಪ್ಷನಲ್ ಎನಿ ಸಿಂಗ್ಯುಲರ್ ಡಸಂಟ್ ಅಥವಾ ಡಸ್ ನಾಟ್, V1 ಸಮಥಿಂಗ್. ಆಪ್ಷನಲ್ ಫೀಲ್ಡ್ ಐದರ್ ಮೊದಲಿಗೆ ಬರ್ಬೋದು ಅಥವಾ ಕೊನೆಗೆ ಬರ್ಬೋದು. ಇಲ್ಲಿ ಡಸಂಟ್ ಬರಬೇಕು. ಐ ಯು ಎನಿ ಪ್ಲೂರಲ್ ಬಂದಾಗ ಡೋಂಟ್ ಬರ್ತಾ ಇತ್ತು. ಎನಿ ಸಿಂಗ್ಯುಲರ್ ಬಂದಾಗ ಡಸಂಟ್. ಮತ್ತೆ ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ V1 ಜೊತೆಗೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಆಡ್ ಆಗೋದಿಲ್ಲ. ಬರೀ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಮಾತ್ರ V1 ಜೊತೆಗೆ ಎಸ್ ಇ ಎಸ್ ಐ ಎಸ್ ಆಡ್ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ V1 ಜೊತೆಗೆ ಎಸ್ ಮತ್ತೆ ಇ ಎಸ್ ಮತ್ತೆ ಐ ಎಸ್ ಆಡ್ ಆಗೋದಿಲ್ಲ. ಸೊ ಇದೊಂದನ್ನ ನೀವು ನೆನಪಿಟ್ಕೊಬೇಕು. ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ಅವನು ಯೂಶಲಿ ನ್ಯೂಸ್ ಪೇಪರ್ ಅನ್ನ ಓದಲ್ಲ ಅಂತ ಹೇಳಬೇಕು. ಅವನು ಹಿ ಆಪ್ಷನಲ್ ಫೀಲ್ಡ್ ಯೂಶಲಿ ಡಸಂಟ್ ರೀಡ್ ನ್ಯೂಸ್ ಪೇಪರ್. ರೀಡ್ಸ್ ಆಗಬಾರ್ದು, ಯಾಕೆ? ನೆಗೆಟಿವ್ ಸೆಂಟೆನ್ಸ್, ಹಾಗಾಗಿ he usually doesn't read newspaper. He usually doesn't read newspaper. ಅವನು ಯೂಶಲಿ ನ್ಯೂಸ್ ಪೇಪರ್ ಅನ್ನ ಓದೋದಿಲ್ಲ ಅಂತ ಹೇಳ್ತೀವಿ. ಫ್ರೀಕ್ವೆಂಟ್ ಆಗಿ ರಘು ನಾನ್ ವೆಜ್ ಅನ್ನ ತಿನ್ನಲ್ಲ. ಫ್ರೀಕ್ವೆಂಟ್ಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನ ಐದರ್ ಫಸ್ಟಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಫ್ರೀಕ್ವೆಂಟ್ಲಿ ರಘು ಡಸಂಟ್ ಈಟ್ ನಾನ್ ವೆಜ್. ಫ್ರೀಕ್ವೆಂಟ್ಲಿ ರಘು ಡಸಂಟ್ ಈಟ್ ನಾನ್ ವೆಜ್. ನೋಡಿ, ಫ್ರೀಕ್ವೆಂಟ್ಲಿ ಅನ್ನೋದು ಆಪ್ಷನಲ್ ಫೀಲ್ಡ್, ರಘು ಅನ್ನೋದು ಒಬ್ಬ ವ್ಯಕ್ತಿ ಸಿಂಗ್ಯುಲರ್, ಹಂಗಾಗಿ ಏನ್ ಬಂತು? ಡಸಂಟ್ ಬಂತು. ಈಟ್ ಅನ್ನೋದು ಕ್ರಿಯಾಪದ, ನಾನ್ ವೆಜ್ ಅನ್ನೋದು ಸಮಥಿಂಗ್. ಆಯ್ತಾ? ಈಟ್, ಏಟ್, ಈಟನ್ ಅಂತ ಬರ್ತದೆ. ಈಟಿಂಗ್ V4 ಆಗುತ್ತೆ. ಸೊ ಇಲ್ಲಿ ಈಟ್ ಅನ್ನೋದು ಕ್ರಿಯಾಪದ. ಫ್ರೀಕ್ವೆಂಟ್ಲಿ ರಘು ಡಸಂಟ್ ಈಟ್ ನಾನ್ ವೆಜ್ ಅಂತ ಹೇಳ್ತೀವಿ. ಪವನ್ ಟೆಂಪಲ್ಗೆ ದಿನ ಹೋಗಲ್ಲ ಅಂತ ಹೇಳಬೇಕು. ಇಲ್ಲಿ ಡೈಲಿ ಅನ್ನೋ ಒಂದು ಆಪ್ಷನಲ್ ಫೀಲ್ಡ್ ಅನ್ನ ಯೂಸ್ ಮಾಡಬೇಕು. ಡೈಲಿ ಅನ್ನೋ ಆಪ್ಷನಲ್ ಫೀಲ್ಡ್ ಅನ್ನ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಪವನ್ ಡಸಂಟ್ ಗೋ ಟು ಟೆಂಪಲ್ ಡೈಲಿ. ಪವನ್ ಸಿಂಗ್ಯುಲರ್,
ಹಂಗಾಗಿ ಡಸಂಟ್ ಬಂತು. V1 ಗೋ ಟು ಟೆಂಪಲ್ ಅನ್ನೋದು ಟು ಟೆಂಪಲ್ ಅನ್ನೋದು ಸಮಥಿಂಗ್ ಡೈಲಿ ಅನ್ನೋದು ಏನಾಗುತ್ತೆ ಆಪ್ಷನ್ ರಿಪೀಟ್ ಆಗುತ್ತೆ. ಪವನ್ ಡಸಂಟ್ ಗೋ ಟು ಟೆಂಪಲ್ ಡೈಲಿ. ಅವಳು ಕಾಫಿನ ಕುಡಿಯಲ್ಲ ಅಂತ ಹೇಳಬೇಕು. ಶಿ ಡಸಂಟ್ ಡ್ರಿಂಕ್ ಕಾಫಿ ಅಂತ ಹೇಳ್ತೀವಿ. ಶಿ ಸಿಂಗ್ಯುಲರ್, ಡಸಂಟ್ ಬಂತು, ಡ್ರಿಂಕ್ ಅನ್ನೋದು ವರ್ಬ್ ಆಯ್ತು, ಕಾಫಿ ಸಮಥಿಂಗ್ ಆಯ್ತು. ಶಿ ಡಸಂಟ್ ಡ್ರಿಂಕ್ ಕಾಫಿ. ನನ್ನ ಕಾರು ಹೆಚ್ಚು ಪೆಟ್ರೋಲ್ ಅನ್ನ ಕನ್ಸ್ಯೂಮ್ ಮಾಡಲ್ಲ ಅಂತ ಹೇಳಬೇಕು. ಮೈ ಕಾರ್ ಸಿಂಗ್ಯುಲರ್, ಹಾಗಾಗಿ ಏನ್ ಬರಬೇಕು ಡಸಂಟ್. ಮೈ ಕಾರ್ ಡಸಂಟ್ ಯೂಸ್ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಮೈ ಕಾರ್ ಡಸಂಟ್ ಯೂಸ್ ಮಚ್ ಪೆಟ್ರೋಲ್. ಮೈ ಕಾರ್ ಡಸಂಟ್ ಯೂಸ್ ಮಚ್ ಪೆಟ್ರೋಲ್. ಇಲ್ಲಿ ಯಾವುದೇ ಒಂದು ಆಪ್ಷನಲ್ ಫಿಗರ್ ಬಂದಿಲ್ಲ. ಮೈ ಕಾರ್ ಡಸಂಟ್ ಯೂಸ್ ಮಚ್ ಪೆಟ್ರೋಲ್. ಈಗ ಇನ್ನು ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಇಲ್ಲಿ ನೀವು ಒಂದನ್ನ ಕೇಳ್ಕೊಬೇಕು. ಸಿಂಗ್ಯುಲರ್ ಬಂದಾಗ ವರ್ಬ್ ಜೊತೆಗೆ ಎಸ್ ಅಥವಾ ಇಎಸ್ ಅಥವಾ ಐಇಎಸ್ ಆಡ್ ಆಗತ್ತೆ. ಯಾವಾಗ ಬರೀ ಪಾಸಿಟಿವ್ ಸೆಂಟೆನ್ಸಸ್ಗೆ ಮಾತ್ರ. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ವರ್ಬ್ ಜೊತೆಗೆ ಎಸ್ ಅಥವಾ ಇಎಸ್ ಅಥವಾ ಐಇಎಸ್ ಆಡ್ ಆಗೋದಿಲ್ಲ. ಅದನ್ನು ಮಾತ್ರ ನೀವು ನೆನ್ಪಿಡ್ಕೊಬೇಕು. ನೆಗೆಟಿವ್ ಸೆಂಟೆನ್ಸಸ್ ಕೆಲವು ಇನ್ನೊಂದು ಸ್ವಲ್ಪ ನೋಡೋಣ. ಪ್ರವೀಣ್ ಅವನ ಕೆಲಸನ ಚೆನ್ನಾಗಿ ಮಾಡಲ್ಲ. ಪ್ರವೀಣ್ ಸಿಂಗ್ಯುಲರ್, ಪ್ರವೀಣ್ ಡಸಂಟ್ ಡೂ ಹಿಸ್ ಜಾಬ್ ವೆರಿ ವೆಲ್. ಪ್ರವೀಣ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಏನು ಬಂತು ಡಸಂಟ್ ಬಂತು. ಡೂ ಅನ್ನೋದು ವರ್ಬ್, ಹಿಸ್ ಜಾಬ್ ವೆರಿ ವೆಲ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಪ್ರವೀಣ್ ಡಸಂಟ್ ಡೂ ಹಿಸ್ ಜಾಬ್ ವೆರಿ ವೆಲ್. ಮಂತ್ಲಿ ನನ್ನ ಫ್ರೆಂಡು ದುಡ್ಡನ್ನ ಅವನ ಪೇರೆಂಟ್ಸ್ಗೆ ಕಳಿಸಲ್ಲ ಅಂತ ಹೇಳಬೇಕು. ಮಂತ್ಲಿ ಅನ್ನೋದು ಆಪ್ಷನಲ್ ಫಿಟ್. ಮೈ ಫ್ರೆಂಡ್ ಸಿಂಗ್ಯುಲರ್, ಹಂಗಾಗಿ ಏನ್ ಬರಬೇಕು ಡಸಂಟ್. ವರ್ಬ್ ಏನ್ ಬರಬೇಕು ಸೆಂಟ್ ಮನಿ ಟು ಹಿಸ್ ಪೇರೆಂಟ್ಸ್, ಅವನ ಪೇರೆಂಟ್ಸ್ಗೆ. ಮಂತ್ಲಿ ಮೈ ಫ್ರೆಂಡ್ ಡಸಂಟ್ ಸೆಂಡ್ ಮನಿ ಟು ಹಿಸ್ ಪೇರೆಂಟ್ಸ್. ಮಂತ್ಲಿ ಅನ್ನೋದು ಆಪ್ಷನಲ್. ಮೈ ಫ್ರೆಂಡ್ ಅನ್ನೋದು ಸಿಂಗ್ಯುಲರ್ ಬಂದಿರೋದ್ರಿಂದ ಡಸಂಟ್ ಬರುತ್ತೆ. ಸೆಂಡ್ ಅನ್ನೋದು ಕ್ರಿಯಾಪದ. ಮನಿ ಟು ಹಿಸ್ ಪೇರೆಂಟ್ಸ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಮಂತ್ಲಿ ಮೈ ಫ್ರೆಂಡ್ ಡಸಂಟ್ ಸೆಂಡ್ ಮನಿ ಟು ಹಿಸ್ ಪೇರೆಂಟ್ಸ್. ಓಕೆ, ಇಲ್ಲಿ ನೋಡಿ ಸೆಂಡ್ ಬಂತು, ಕಳಿಸ್ತಾನೆ. ಪಾಸಿಟಿವ್ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತೀವಿ? ಮಂತ್ಲಿ ಮೈ ಫ್ರೆಂಡ್ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಆದ್ರೆ ವರ್ಬ್ ಜೊತೆಗೆ ನಾವು ಎಸ್ ಮತ್ತೆ ಇಎಸ್ ಮತ್ತೆ ಐಇಎಸ್ ಅನ್ನ ಆಡ್ ಮಾಡೋದಿಲ್ಲ. ನೆಕ್ಸ್ಟ್, ಪಾಲ್ ಯೂಶಲಿ ಬ್ರೇಕ್ಫಾಸ್ಟ್ ಅನ್ನು ತಿನ್ನಲ್ಲ ಅಂತ ಹೇಳಬೇಕು. ಪಾಲ್ ಯೂಶಲಿ ಡಸಂಟ್ ಹ್ಯಾವ್ ಬ್ರೇಕ್ಫಾಸ್ಟ್. ಹ್ಯಾವ್ ಅನ್ನೋದು ಒಂದು ಕ್ರಿಯಾಪದ. Paul usually doesn't have breakfast. ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. Paul ಎನಿ ಸಿಂಗ್ಯುಲರ್, ಯೂಶಲಿ ಆಪ್ಷನಲ್ ಫಿಲ್ ಮಧ್ಯ ಹಾಕಿದೀವಿ. ಡಸಂಟ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ ಮಾಡಿದೀವಿ. ಯಾಕೆ ಡಸಂಟ್ ಬಂತು? ಪಾಲ್ ಅನ್ನೋದು ಸಿಂಗ್ಯುಲರ್ ಇದೆ, ಹಂಗಾಗಿ ಡಸಂಟ್ ಬಂತು. ಹ್ಯಾವ್ ವರ್ಬ್, ಬ್ರೇಕ್ಫಾಸ್ಟ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಪಾಲ್ ಯೂಶಲಿ ಡಸಂಟ್ ಹ್ಯಾವ್ ಬ್ರೇಕ್ಫಾಸ್ಟ್. ಜಾನ್ ಪಿಯಾನೋನ ತುಂಬಾ ಚೆನ್ನಾಗಿ ನುಡಿಸೋದಿಲ್ಲ ಅಂತ ಹೇಳಬೇಕು. ಜಾನ್ ಡಸಂಟ್ ಪ್ಲೇ ದ ಪಿಯಾನೋ ವೆರಿ ವೆಲ್. ಜಾನ್ ಸಿಂಗ್ಯುಲರ್, ಹಂಗಾಗಿ ಏನ್ ಬಂತು ಡಸಂಟ್ ಬಂತು. ಪ್ಲೇ ಅನ್ನೋದು ವರ್ಬ್, ದ ಪಿಯಾನೋ ವೆರಿ ವೆಲ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಜಾನ್ ಡಸಂಟ್ ಪ್ಲೇ ದ ಪಿಯಾನೋ ವೆರಿ ವೆಲ್. ಜಾನ್ ಅನ್ನೋದು ಪರ್ಸನ್ ಸಿಂಗ್ಯುಲರ್, ಹಂಗಾಗಿ ಡಸಂಟ್ ಬಂತು. ಪ್ಲೇ ಕ್ರಿಯಾಪದ, ದ ಪಿಯಾನೋ ವೆರಿ ವೆಲ್ ಅನ್ನೋದು ಏನಾಗುತ್ತೆ ಸಮಥಿಂಗ್ ಆಗುತ್ತೆ. ಅವನು ನ್ಯೂಸ್ ಪೇಪರ್ ಅನ್ನ ಪ್ರತಿದಿನ ಓದೋದಿಲ್ಲ. He doesn't read newspaper daily. He doesn't read newspaper daily. He ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಏನ್ ಬಂತು ಡಸಂಟ್ ಬಂತು. ರೀಡ್ ಅನ್ನೋದು ಕ್ರಿಯಾಪದ, ನ್ಯೂಸ್ ಪೇಪರ್ ಅನ್ನೋದು ಸಮಥಿಂಗ್, ಡೈಲಿ ಅನ್ನೋದು ಆಪ್ಷನಲ್ ಫೀಲ್ಡ್. ಆಪ್ಷನಲ್ ಫೀಲ್ಡ್ ಅನ್ನ ಮೊದಲಿಗಾದ್ರೂ ಹಾಕ್ಬೋದು, ಕೊನೆಗಾದ್ರೂ ಹಾಕ್ಬೋದು. ಡೈಲಿ he doesn't read newspaper ಅಂತ ನಾವು ಹೇಳ್ಬೋದು, ಅಥವಾ he doesn't read newspaper daily ಅಂತ ಸಹ ಹೇಳ್ಬೋದು. ನೆಕ್ಸ್ಟ್, ಕೆಲವು ಸರಿ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ ಅನ್ನ ನಾವು ಫ್ಯೂಚರ್ ರೆಫರೆನ್ಸ್ ಹಾಕಿ ಹೇಳ್ತೀವಿ. ಫ್ಯೂಚರ್ ರೆಫರೆನ್ಸ್ ಅಂದ್ರೆ ಐ ಗೋ ಟು ಮೈಸೂರ್ ಟುಮಾರೋ ಅಂತ ಹೇಳ್ತೀವಿ. ಐ ಗೋ ಅನ್ನೋದು ಕ್ರಿಯಾಪದ, ಟು ಮೈಸೂರ್ ಅನ್ನೋದು ಸಮಥಿಂಗ್, ಟುಮಾರೋ ಅನ್ನೋದು ಏನಾಗುತ್ತೆ ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ನಾನು ಮೈಸೂರಿಗೆ ಹೋಗುತ್ತೇನೆ ನಾಳೆ, ಅಥವಾ ನಾಳೆ ನಾನು ಮೈಸೂರಿಗೆ ಹೋಗ್ತೀನಿ ಅಂತ. ಸೊ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ ವಿತ್ ಫ್ಯೂಚರ್ ರೆಫರೆನ್ಸ್. ಇದನ್ನು ನೀವು ಒಂದು ಡೌಟ್ ಬರ್ಬೋದು, ಸರ್ ವಿಲ್ ಹಾಕಿ ಹೇಳ್ಬೋದಲ್ಲ.
ವಿಲ್ ಹಾಕಿ ಹೇಳ್ಬೋದು. ಐ ವಿಲ್ ಗೋ ಟು ಮೈಸೂರು ಟುಮಾರೋ ಅಂತ ಹೇಳ್ಬೋದು. ಆದ್ರೆ ಇದನ್ನ ಕೆಲವರು ಹೇಳ್ತಾರೆ, ಅಂದ್ರೆ ಇದನ್ನ ನೀವು ಮಾತಾಡ್ತಿರೋ ಬಿಡ್ತಿರೋ, ಬಟ್ ನಿಮಗಿದು ಗೊತ್ತಿರಬೇಕು. ಬೇರೆಯವರು ಮಾತಾಡಿದ್ರೆ ಅದು ತಪ್ಪಲ್ಲ, ಅದು ನೀವು ಮಾತಾಡಿದ್ರು ಅದು ತಪ್ಪಲ್ಲ. ಸೊ ಈ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ನಾಳೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳ್ಬೇಕು. ಐ ವಿಲ್ ಗೋ ಟು ಮಾರ್ಕೆಟ್ ಟುಮಾರೋ ಅಂತ ಹೇಳ್ಬೋದು. ಅದನ್ನ ಇನ್ನೂ ಒಂದು ರೀತಿ ಹೇಳ್ಬೋದು. ಹೇಗೆ? ಐ ಗೋ ಟು ಮಾರ್ಕೆಟ್ ಟುಮಾರೋ. ಫಾರ್ಮ್ ಮಾಡಿ ಐ ಮೆಂಬರ್ ವರ್ಬ್ ಗೋ ಟು ಮಾರ್ಕೆಟ್ ಸಮಥಿಂಗ್ ಟುಮಾರೋ ಫ್ಯೂಚರ್ ರೆಫರೆನ್ಸ್. ಈ ರೆಡ್ ಕಲರ್ ಅಲ್ಲಿ ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್. ರೆಫರೆನ್ಸ್ ಫ್ಯೂಚರ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್, ಅವಳು ಅವಳ ಬುಕ್ಕನ್ನ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಾಳೆ. ಶಿ ರಿಲೀಸಸ್. ಯಾಕೆ ರಿಲೀಸಸ್ ಆಯ್ತು? ಶಿ ಸಿಂಗ್ಯುಲರ್ ಇದೆ, ಹಂಗಾಗಿ ವರ್ಬ್ ಜೊತೆಗೆ ಎಸ್ ಅಥವಾ ಇ ಎಸ್ ಅಥವಾ ಇ ಎಸ್ ನ ಆಡ್ ಮಾಡಬೇಕು. ಹಂಗಾಗಿ ರಿಲೀಸಸ್ ಆಯ್ತು. ಶಿ ರಿಲೀಸಸ್ ಹರ್ ಬುಕ್. ಅವಳ ಬುಕ್ ಅನ್ನ ಯಾವಾಗ? ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ಮಂತ್ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಶಿ ರಿಲೀಸಸ್ ಹರ್ ಬುಕ್ ನೆಕ್ಸ್ಟ್ ಮಂತ್. ಅವನು ದುಡ್ಡನ್ನ ಅವನ ಪೇರೆಂಟ್ಸ್ಗೆ ನೆಕ್ಸ್ಟ್ ವೀಕ್ ಕಳಿಸ್ತಾನೆ. ಅಲ್ಲಿ ನೆಕ್ಸ್ಟ್ ವೀಕ್ ಅನ್ನೋದು ಏನಾಗುತ್ತೆ? ಮತ್ತೆ ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಹಿ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್ ನೆಕ್ಸ್ಟ್ ವೀಕ್. ಹಿ ಸೆಂಡ್ಸ್. ಯಾಕೆ ಸೆಂಡ್ಸ್ ಆಯ್ತು? ಇಲ್ಲಿ ಹಿ ಅಂತ ಇದೆ. ಹಿ ಅನ್ನೋದು ಸಿಂಗ್ಯುಲರ್, ಹಂಗಾಗಿ ಸೆಂಡ್ ಕ್ರಿಯಾಪದಕ್ಕೆ ಎಸ್ ಆಡ್ ಮಾಡಿದ್ವಿ. ಹಿ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್. ಇದು ಸಮಥಿಂಗ್ ಆಯ್ತು. ನೆಕ್ಸ್ಟ್ ವೀಕ್ ಅನ್ನೋದು ಏನಾಯ್ತು? ಫ್ಯೂಚರ್ ರೆಫರೆನ್ಸ್ ಆಯ್ತು. ಹಿ ಸೆಂಡ್ಸ್ ಮನಿ ಟು ಹಿಸ್ ಪೇರೆಂಟ್ಸ್ ನೆಕ್ಸ್ಟ್ ವೀಕ್. ನಾನು ಫ್ರೂಟ್ಸ್ ಅನ್ನ ನಾಳೆ ತಿನ್ನೋದಿಲ್ಲ. ಐ ಡೋಂಟ್ ಈಟ್ ಫ್ರೂಟ್ಸ್ ಟುಮಾರೋ. ಐ ಡೋಂಟ್ ಈಟ್ ಫ್ರೂಟ್ಸ್ ಟುಮಾರೋ. ಹಂಗಾಗಿ ಏನ್ ಬರಬೇಕು? ಡೋಂಟ್ ಬರಬೇಕು. ಈಟ್ ಅನ್ನೋದು ಕ್ರಿಯಾಪದ, ಫ್ರೂಟ್ಸ್ ಹಣ್ಣುಗಳು ಸಮಥಿಂಗ್, ಟುಮಾರೋ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಅವರು ಇಂಡಿಯಾಕ್ಕೆ ನೆಕ್ಸ್ಟ್ ಇಯರ್ ಬರಲ್ಲ. ಅವರು ದೇ ಬಂದಿರೋದ್ರಿಂದ ಏನ್ ಬರಬೇಕು? ಡೋಂಟ್. ದೇ ಡೋಂಟ್ ಕಮ್ ಟು ಇಂಡಿಯಾ ನೆಕ್ಸ್ಟ್ ಇಯರ್. ಇಲ್ಲಿ ನೆಕ್ಸ್ಟ್ ಇಯರ್ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ದೇ ಡೋಂಟ್ ಕಮ್ ಟು ಇಂಡಿಯಾ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಅನ್ನೋದು ಏನಾಗುತ್ತೆ? ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ನೀವು ಇಲ್ಲಿ ಒಂದನೇ ಜ್ಞಾಪಕ ಇಟ್ಕೊಳ್ಬೇಕು. ವರ್ಬ್ಸ್ ಯೂಸೇಜ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೈಮ್. ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂದ್ರೇನು? ಆಕ್ಷನ್ಸ್ ದಟ್ ವಿ ರಿಪೀಟ್ ಅಂತ ಹೇಳ್ತೀವಿ. ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಮಾಡ್ತೀವಿ ಅಂತದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ತೀವಿ. ಇಲ್ಲಿ ಫಾರ್ಮುಲಾ ಹೆಂಗ್ ಬರುತ್ತೆ? ಐ ಯು ಎನಿ ಪ್ಲೂರಲ್ ಬಂದಾಗ ಒಂದು ಫಾರ್ಮುಲಾ ಆಪ್ಷನಲ್ ಫೀಲ್ಡ್ ಮಧ್ಯ ಬರುತ್ತೆ. V1 ಸಮಥಿಂಗ್. ಐ ಆಫನ್ ಗೋ ಟು ಮಾರ್ಕೆಟ್. ನಾನು ಪದೇ ಪದೇ ಮಾರ್ಕೆಟ್ಗೆ ಹೋಗ್ತೀನಿ ಅಂತ. ಅದೇ ಇನ್ನೊಂದು ಆಪ್ಷನಲ್ ಫೀಲ್ಡ್ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು. ಕೆಲವು ಆಪ್ಷನಲ್ಸ್ ಮೊದಲಿಗೆ ಹಾಕ್ಬೋದು, ಕೆಲವನ್ನ ಕೊನೆಗೆ ಹಾಕ್ಬೋದು. ಅಂದ್ರೆ ಮೊದಲಿಗೆ ಹಾಕ್ಬೋದು ಅಥವಾ ಕೊನೆಗೆ ಹಾಕ್ಬೋದು, ಎರಡೂ ಕಡೆ ಹಾಕ್ಬಾರ್ದು. ಡೈಲಿ ಐ ರೀಡ್ ನ್ಯೂಸ್ ಪೇಪರ್ ಅಥವಾ ಐ ರೀಡ್ ನ್ಯೂಸ್ ಪೇಪರ್ ಡೈಲಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಎನಿ ಸಿಂಗ್ಯುಲರ್ ಬಂದಾಗ ವರ್ಬ್ ಜೊತೆಗೆ ಎಸ್ ಅಥವಾ ಇ ಎಸ್ ಅಥವಾ ಐ ಇ ಎಸ್ ನ ಆಡ್ ಮಾಡಲೇಬೇಕು. ಅದನ್ನು ನೀವು ಆಡ್ ಮಾಡಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಬಟ್ ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ಎಸ್ ಇ ಎಸ್ ಐ ಇ ಎಸ್ ಆಡ್ ಆಗೋದಿಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇದು ಒಂದು ಚಾಪ್ಟರ್ ತುಂಬಾ ಬೇಸ್ ನೆಕ್ಸ್ಟ್ ಎಲ್ಲಾ ಚಾಪ್ಟರ್ಸ್ ಇದೆ. ಯಾಕೆಂದ್ರೆ ಪ್ರತಿಯೊಂದು ಇವಾಗ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟೆ. ನಿನ್ನೆ ನಾನು ಮೈಸೂರಿಗೆ ಹೋಗಿದ್ದೆ, ಅದು ಪಾಸ್ಟ್. ನಾಳೆ ಮೈಸೂರಿಗೆ ಹೋಗ್ತೀನಿ, ಫ್ಯೂಚರ್. ನಾನು ದಿನ ಮೈಸೂರಿಗೆ ಹೋಗ್ತೀನಿ ಅನ್ನೋದನ್ನ ಯಾವಾಗಲೇ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕು. ಅಂದ್ರೆ ಯಾವ ಕ್ರಿಯೆಯನ್ನ ನೀವು ಪದೇ ಪದೇ ಮಾಡ್ತಾ ಇರ್ತೀರಾ ಅಂತದನ್ನ ನಾವು ಯಾವ್ದ್ರಲ್ಲಿ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕು. ಆಕ್ಷನ್ಸ್ ದಟ್ ವಿ ರಿಪೀಟ್. ನಿನ್ನೆ ನಾನು ನ್ಯೂಸ್ ಪೇಪರ್ನ ಓದ್ದೆ, ಪಾಸ್ಟ್. ನಾಳೆ ನಾನು ನ್ಯೂಸ್ ಪೇಪರ್ನ ಓದ್ತೀನಿ, ಫ್ಯೂಚರ್. ದಿನ ನಾನು ನ್ಯೂಸ್ ಪೇಪರ್ನ ಓದ್ತೀನಿ, ಅದನ್ನು ಯಾವ್ದ್ರಲ್ಲಿ ಹೇಳಬೇಕು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಬೇಕು. ಥ್ಯಾಂಕ್ಸ್.